ಗ್ರಾಮ ಪಂಚಾಯಿತಿಯಲ್ಲಿ 25-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಯನ್ನು ಈಗ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡಬೇಕು ಅಂತೇಳಿ ಎಲ್ಲರೂ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಅಧ್ಯಕ್ಷತೆ ನಮ್ಮ ತಾಲೂಕು ಅಕ್ಷರ ದಾಸೋಹ ಇಲಾಖೆಯ ಶ್ರೀಯುತ ಜಿ ನಾಯಕ್ ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ಜಯಪ್ರಕಾಶ್ ಅವರು ಆಗಮಿಸಿರ್ತಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅವರು ಆಗಮಿಸಿರ್ತಾರೆ. ಅವರಿಗೂ ಸ್ವಾಗತವನ್ನು ಹಾಗೂ ಸದಸ್ಯರಾದ ಶ್ರೀಮತಿ ಕಲಾವತಿ ಅವರು ಆಗಮಿಸಿರ್ತಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತೀವಿ. ಹಾಗೂ ಸದಸ್ಯರಾದ ಟಿ.ಎಂ. ಶೇಷಾದ್ರಿ ಅವರು ಆಗಮಿಸಿರ್ತಾರೆ. ಅವರಿಗೂ ಸ್ವಾಗತವನ್ನು ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನೆಯ ತಾಲೂಕು ಸಂಯೋಜಕರಾದ ಶ್ರೀಯುತ ನಾಗೇಶ್ವರಿ ಅವರು ಆಗಮಿಸಿರ್ತಾರೆ. ಅವರಿಗೂ ಸಹ ಸ್ವಾಗತವನ್ನು ತೋಟಗಾರಿಕೆ ಇಲಾಖೆಯಿಂದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳಾದ ಸಚಿನ್ ಅವರು ಆಗಮಿಸಿರ್ತಾರೆ. ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ತಾಂತ್ರಿಕ ಸಹಾಯಕರಾದ ಶಿವಮೂರ್ತಿ ಅವರು ಆಗಮಿಸಿರ್ತಾರೆ. ಅವರಿಗೂ ಸಹ ಸಭೆಗೆ ಸ್ವಾಗತವನ್ನು ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನೆಯ ಎಲ್ಲ ತಂಡದ ಮಿತ್ರರು ಸಹ ಆಗಮಿಸಿರ್ತಾರೆ. ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಿದ್ದೀವಿ. ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಯಶಸ್ವಿ ಸಂಜೀವನದ ಒಕ್ಕೂಟದ ಪದಾಧಿಕಾರಿಗಳು ಹಾಗೂ NRIG ಯೋಜನೆಯ ಫಲಾನುಭವಿಗಳು ಸಹ ಆಗಮಿಸಿರ್ತೀವಿ. ನಿಮಗೂ ಸಹ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೀವಿ. ಮುಖ್ಯವಾಗಿ ನಮ್ಮ ಸಾಮಾಜಿಕ ಪರಿಶೋಧನೆಯನ್ನು 5/6/25ರಿಂದ 12/6/25ರವರೆಗೂ ಸಹ ಸಾಮಾಜಿಕ ಪರಿಶೋಧನೆ, ಕಡತ ಪರಿಶೀಲನೆ ಹಾಗೂ ಕೆಲಸ ಕಾಮಗಾರಿಗಳನ್ನು ಭೇಟಿ ಮಾಡಿ ಈ ಸಭೆಯನ್ನು ಪ್ರಾರಂಭ ಆಗುತ್ತದೆ. ಇವತ್ತು ದೀಪ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ವೇದಿಕೆ ಮೇಲಿರುವಂತಹ ಸರ್ವರನ್ನು ಸಹ ಕೊಡ್ತಾ ಇದ್ದೀವಿ.
ಉದ್ಘಾಟನೆ ನೆರವೇರಿಸಿದಂಥ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲರಿಗೂ ನೋಡಲ್ ಅಧಿಕಾರಿಗಳು ಸರ್ವರಿಗೂ ಅಭಿನಂದನೆ ಸಲ್ಲಿಸ್ತಾ ಈಗ ಸಾಮಾಜಿಕ ಪರಿಶೋಧನೆಯನ್ನ ನಡೆಸಿ ಈಗ ನಮ್ಮ ತಾಲೂಕು ಸಂಯೋಜಕರಾದ ಶ್ರೀಯುತ ನಾಗೇಶ್ ಟಿವಿ ಅವರು ಈ ಸಭೆಯನ್ನು ಉದ್ದೇಶಿಸಿ ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ವೇದಿಕೆಗೆ ಅವರನ್ನ ಸ್ವಾಗತ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. 2025 ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆಯನ್ನು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಅಕ್ಷರದೋತ್ಸವದ ಸಹಾಯಕ ನಿರ್ದೇಶಕರೇ, ವಿದ್ಯಾರ್ಥಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಎಲ್ಲ ಸದಸ್ಯರೇ, ಐದು ಗ್ರಾಮ ಪಂಚಾಯತಿ ವ್ಯಾಪ್ತಿಯೆಲ್ಲ ಗ್ರಾಮಸ್ಥರೇ, ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾಭಿವೃದ್ಧಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಮತ್ತೆ ರಾಜ್ಯ ಹಣಕಾಸು ಯೋಜನೆ, ಈ ಮೂರು ಯೋಜನೆ ಕುರಿತಂತೆ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾವು ಕಳೆದ ವರ್ಷಗಳಲ್ಲಿ NREG ಯೋಜನೆ ಮತ್ತೆ 15ನೇ ಹಣಕಾಸು ಯೋಜನೆಯನ್ನು ಮಾತ್ರ ಸಾಮಾಜಿಕ ಪರಿಶೋಧನೆ ನಡೆಸ್ತಿದ್ವಿ. ಈಗ ಈ ಸಾರಿಯಿಂದ ಏನು ಇದು ರಾಜ್ಯ ಹಣಕಾಸನ್ನು ಕೂಡ ಈ ಒಂದು ಯೋಜನೆ ಈ ಒಂದು ಸಾಮಾಜಿಕ ಪರಿಶೋಧನೆ ಒಳಪಡಿಸಬೇಕು ಅಂತ ಸರ್ಕಾರದ ಆದೇಶ ಇದೆ. ಆ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರ್ಬೇಕು. ಏನು ಈ ಯೋಜನೆಗಳಲ್ಲಿ ಕಾಮಗಾರಿಗಳ ಅನುಷ್ಠಾನ ಆಗುತ್ತೆ, ಏನು ವೆಚ್ಚಗಳನ್ನ ಬರುತ್ತಾರೆ ಆ ಎಲ್ಲವೂ ಕೂಡ ಸಾರ್ವಜನಿಕರಿಗೆ ತಿಳಿಸಬೇಕು. ಸಾರ್ವಜನಿಕ ಸಮ್ಮುಖದಲ್ಲಿ ಎಲ್ಲ ಕಾಮಗಾರಿಗಳ ಬಗ್ಗೆ ವೆಚ್ಚದ ಬಗ್ಗೆ ಚರ್ಚೆ ಆಗಬೇಕು. ಹಾಗೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ರೆ ಅದನ್ನ ಈ ಒಂದು ಸಾಮಾಜಿಕ ಸಮಸ್ಯೆ ಪರಿಶೋಧನಾ ಸಮಯದಲ್ಲಿ ಬಗೆಹರಿಸಬೇಕು. ಹಾಗೆ ಇನ್ನೂ ಏನಾದರೂ ಹೆಚ್ಚಿನ ಏನಾದರೂ ದುರುಪಯೋಗ ಪ್ರಕರಣಗಳಿರುತ್ತೆ ಅದನ್ನ ಮೇಲಿನ ಹಂತಕ್ಕೆ ಸಭೆಯ ಮುಖಾಂತರ ಅದನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಕ್ಕಂಥದ್ದು. ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು 4 ಹಂತಗಳಲ್ಲಿ ಪರಿಶೋಧನೆಯನ್ನು ನಡೆಸ್ತೀವಿ. ಒಂದನೇದಾಗಿ ನಾವು ಕಾಮಗಾರಿಗಳ ಕಡತಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಸರ್ಕಾರದ ಮಾರ್ಗಸೂಚಿಯಂತೆ ಯಾವ ಒಂದು ಕಾಮಗಾರಿಗಳನ್ನ ಅಥವಾ ಯಾವುದೇ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಬೇಕಾದ್ರೆ ಏನೆಲ್ಲ ದಾಖಲೆಗಳ ನಿರ್ವಹಣೆ ಮಾಡಬೇಕಾಗುತ್ತೆ, ಅದೆಲ್ಲ ಸಮರ್ಪಕವಾಗಿ ನಿರ್ವಹಣೆ ಆಗಿದೆಯೇ ಇಲ್ಲ ಅಂತಕ್ಕಂಥದ್ದನ್ನ ಮೊದಲನೇ ಈ ಪರಿಶೀಲನೆ ನಡೆಸ್ತೀವಿ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು. ಏನು ಅಳತೆ ಏನು ದಾಖಲಾಗಿರುತ್ತೆ ಅದಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆ, ಹಾಗೆ ಆ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯೇ ಇಲ್ಲ ಅಂತಕ್ಕಂಥದ್ದನ್ನು ನಾವು ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದಿದೆ. ಹಾಗೆ ಈ NGNREG ಯೋಜನೆಯಲ್ಲಿ ಏನು ಕೆಲಸವನ್ನ ನಿರ್ವಹಿಸ್ತಾರೆ ಅವರ ಮನೆಗಳಿಗೆ ಭೇಟಿಯನ್ನು ಮಾಡ್ತಕ್ಕಂಥದ್ದು, ಅವರ ಜಾಬ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು, ಹಾಗೆ ಅವರಿಗೆ ಈ ಯೋಜನೆಯ ಬಗ್ಗೆ ಹೇಗೆ ಅವರು ತೊಡಗ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಈಗ ಮಾಹಿತಿಯನ್ನು ತೆಗೆದುಕೊಳ್ತಕ್ಕಂಥದ್ದಿದೆ. ಹಾಗೆ ಅಂತಿಮವಾಗಿ ಗ್ರಾಮ ಸಭೆಯನ್ನು ಕರೆದಬೇಕು. ಈ 3 ಹಂತದ ಪರಿಶೀಲನೆಯಲ್ಲಿ ನಮ್ಗೆ ಏನೆಲ್ಲ ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು, ಏನೆಲ್ಲ ಅಂಶಗಳು ಕಂಡು ಬಂದಿರುತ್ತೆ ಅದನ್ನು ಒಂದು ವರದಿ ರೂಪದಲ್ಲಿ ವರದಿಯನ್ನು ಸಿದ್ಧಪಡಿಸಬೇಕು. ಗ್ರಾಮ ಸಭೆಯ ಮುಂದೆ ಇಟ್ಟು ಗ್ರಾಮಸ್ಥರೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಈ 1 ವರ್ಷದ ಅವಧಿಯಲ್ಲಿ 24-25ನೇ ಸಾಲಿನಲ್ಲಿ 1-4-2024ರಿಂದ 31-3-2025ವರೆಗೆ ಏನು NGNREG ಯೋಜನೆ ಮತ್ತೆ 15ನೇ ಹಣಕಾಸು ಯೋಜನೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ಇತರ ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಎಲ್ಲ ವಿವರಗಳನ್ನ ತಿಳಿಸ್ತೀವಿ. ಹಾಗೆ ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟಂತೆ 2021ನೇ ಸಾಲಿನಿಂದ ಈ 24-25ನೇ ಸಾಲಿನವರೆಗೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಿಂದ ಆಗಿರ್ತಕ್ಕಂಥ ಕಾಮಗಾರಿಗಳು. ರಾಜ್ಯ ಹಣಕಾಸು ಗ್ರಾಮ ಪಂಚಾಯತಿಗೆ ಅನುದಾನ ಇರಲ್ಲ, ಹಾಗಾಗಿ ಆ ಎರಡು ಇದರಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ಒಂದು ಸಾಮಾಜಿಕ ಪರಿಶೋಧನೆ ಒಳಪಡಿಸಿದ್ದೀವಿ. ಅದರ ಒಂದು ಕಾಮಗಾರಿಗಳ ವಿವರಗಳನ್ನು ಕೂಡ ನಿಮಗೆ ತಿಳಿಸ್ತೀವಿ. ಹಾಗೆ ತಾವೆಲ್ಲರೂ ಕೂಡ ಈ ಎಲ್ಲ ಕಾಮಗಾರಿಗಳ ಕುರಿತಂತೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಈಗ ಅವಕಾಶ ಇದೆ. ಹಾಗೆ ನಿಮ್ಗೆ ಯಾವುದೇ ಕಡತಗಳ ಬಗ್ಗೆ ನಿಮ್ಗೆ ಏನಾದರೂ ಅನುಮಾನಗಳಿದ್ರೆ ಆ ಕಡತಗಳು ಕೂಡ ಇಲ್ಲಿ ಲಭ್ಯ ಇರುತ್ತೆ. ಈ ದಿನ ನೀವೆಲ್ಲವೂ ಕೂಡ ಮುಕ್ತವಾಗಿ ನೀವು ಪರಿಶೀಲನೆ ಮಾಡಬಹುದು. ಹಾಗೆ ಏನಾದರೂ ಅನುಮಾನಗಳಿದ್ರೆ ಸಂಬಂಧಪಟ್ಟ ವಿಷಯಗಳಿದೆ ಅಂತ ಹೇಳ್ತಾ ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ನಾಗೇಶ್ ಟಿವಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ 23 ಹಾಗೂ 24ನೇ ಸಾಲಿನಿಂದ ಹಿಂದೆ ನಡೆದಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ NREG ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆ ಅಥವಾ ಇತರ ಯೋಜನೆಯಲ್ಲಿ ನಡೆದಂಥ ಕಾಮಗಾರಿಗಳ ಬಗ್ಗೆ ಸಣ್ಣ ಪುಟ್ಟ ಲೋಪದೋಷಗಳಿರುವಂತಹನ್ನ ನಾವು ಅನುಪಾಲನಾ ವರದಿ ಮೂಲಕ ಈ ಸಭೆಗೆ ಮಂಡನೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ನಾವು
ಸಭೆಗೆ ಹಿಂದಿನ ಕಳೆದ ಬಾರಿಯಂಥ ಕಾಮಗಾರಿಗಳನ್ನು ಈಗ ಸಭೆಯ ಮುಂದೆ ಅನುಪಾಲನೆ ಮಾಡಿದಂಥವನ್ನ ಸಭೆಯಲ್ಲಿ ಓದಿ ಹೇಳಿ ಮಂಡನೆಯನ್ನ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. 2024-25ನೇ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಆಕ್ಷೇಪಣೆ ನೀಡಲಿಕ್ಕೆ ಅನುಪಾಲನಾ ವರದಿಯನ್ನು ಮಂಡನೆ ಮಾಡ್ತಾ ಇದ್ದೀವಿ. 2023-24ನೇ ಸಾಲಿನ ಅನುಷ್ಠಾನ ಆಗಿರ್ತಕ್ಕಂಥದ್ದು 24-25ನೇ ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನೆ ಅದರಲ್ಲಿ ಕೋಳಿ ಗ್ರಾಮದ ವೆಂಕಪ್ಪ ಚಿಟ್ಟೇಗೌಡ ಈ ಕಾಮಗಾರಿಗೆ 2 ಮಾನವ ದಿನಗಳ ಹಾಜರಾತಿಯಲ್ಲಿ 1 ಮಾನವ ದಿನಗಳಿಗೆ ಎಂಬಿ ರೆಕಾರ್ಡ್ ಮೆಜರ್ಮೆಂಟ್ ಅನ್ನು ಬರೆದಿರೋದ್ರಿಂದ 1 ಮಾನವ ದಿನಗಳಿಗೆ ಅಳತೆ ಪುಸ್ತಕದಲ್ಲಿ ನಮೂದಿಸಿರೋದ್ರಿಂದ 316 ರೂಪಾಯಿಗಳನ್ನು ಅದನ್ನು ವಸೂಲಾತಿ ಬರೆದಿದ್ದು ಆಕ್ಷೇಪಣೆ ಇಟ್ಟಿದ್ದು. ಅದಕ್ಕೆ ನಾವು ಬ್ಯಾಂಕ್ ಚಲನೆಯನ್ನು ಕಟ್ಟಿ ಅದನ್ನು ಹೆಜ್ಜೆಗೆ ವಾಪಸ್ ಕಟ್ಟಿರೋದ್ರಿಂದ ಈ ಪ್ರಕರಣವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ಸಭೆಗೆ ಮಂಡನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಮಂಜುನಾಥ ಬಿನ್ ಹೂವಪ್ಪ ಇವರ 21-22ನೇ ಸಾಲಿನ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಯೋಜನೆಯ ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ವಿ. ಈ ಕಾಮಗಾರಿ ಅನುಷ್ಠಾನ ಮಾಡಬೇಕಾದ್ರೆ ಮೊದಲು ಕ್ರಿಯಾ ಯೋಜನೆ ಅಂತಕ್ಕಂಥ ಅನುಮೋದನೆ ಪಡ್ಕೊಳ್ಬೇಕಾಗ್ತದೆ. ಆದರೆ ಇದಕ್ಕೆ ಕ್ರಿಯಾ ಯೋಜನೆ ಅನುಮತಿ ಸಿಕ್ಕಿರಲಿಲ್ಲ. ಹಾಗಾಗಿ ಇದನ್ನು ಆಕ್ಷೇಪಣೆ ಇಟ್ಟಿದ್ದು ಈ ಮೊತ್ತ 8,848 ಆಕ್ಷೇಪಣೆಯಿಂದ ಕೈಬಿಡಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಈಗ ಕ್ರಿಯಾ ಯೋಜನೆ ಅನುಮೋದನೆ ಆಗಿದೆ. ಹಾಗೆಯೇ ಪವಿತ್ರ ತಂದೆ ದೇವಪ್ಪಗೌಡ ಇವರ 2021-22ನೇ ಸಾಲಿನ ಆವಾಸ್ ಯೋಜನೆ ಮನೆ ಇದು ಕೂಡ 8,848 ರೂಪಾಯಿ ಆಕ್ಷೇಪಣೆ ಸೂಚಿಸಿದ್ರು. ಇದು ಕೂಡ ಯೋಜನೆ ಅನುಮೋದನೆ ಆಗಿರೋದ್ರಿಂದ ಈ ಆಕ್ಷೇಪಣೆಯನ್ನು ಕೈಗೊಳ್ಳಬೇಕು ಅಂತೇಳಿ ಸಭೆ ಮಂಡನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಕೊಳವಾಡಿ ಗ್ರಾಮದ ಮಿತ್ರ KS ದೇವಪ್ಪ ಇವರ ಆವಾಸ್ ಯೋಜನೆ ಕಾಮಗಾರಿ ಇದಕ್ಕೂ ಕೂಡ 28,440 ರೂಪಾಯಿ ಯೋಜನೆ ಅನುಮೋದನೆ ಯೋಜನೆ ಪಾವತಿ ಮಾಡಿರ್ತಕ್ಕಂಥ ಆಕ್ಷೇಪಣೆ ಇಟ್ಟಿದ್ದು. ಇದು ಕೂಡ ಯೋಜನೆ ಅನುಮೋದನೆ ಆಗಿದೆ. ಈ ಆಕ್ಷೇಪಣೆಯನ್ನು ಹಾಗೆಯೇ ಯಡೂರು ಮಂಜಪ್ಪ ನಾಯಕ ಬಿನ್ ಸುಬ್ಬನಾಯಕ ಇವರ 21-22ನೇ ಸಾಲಿನ ಆವಾಸ್ ಯೋಜನೆ ಮನೆ ಇದು ಕೂಡ ಯೋಜನೆ ಅನುಮೋದನೆ ಯೋಜನೆ 16,432 ರೂಪಾಯಿಯನ್ನ ಆಕ್ಷೇಪಣೆ ಇಟ್ಟಿದ್ದು. ಇದು ಕೂಡ ಯೋಜನೆ ಅನುಮೋದನೆ ಆಗಿರೋದ್ರಿಂದ ಆಕ್ಷೇಪಣೆಯನ್ನು ಕೈಬಿಡಬೇಕು ಅಂತೇಳಿ ಸಭೆಗೆ ಮಂಡನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಹಿಂದೆ 2013-14ರಿಂದ 22-23ವರೆಗೆ ಕೆಲವೊಂದು ಆಕ್ಷೇಪಣೆಗಳು ಬಾಕಿ ಇದ್ದು ಅವುಗಳು ಕೂಡ ಈಗ ತೀವ್ರವಾಗಿ ಆಗಿರ್ತದೆ. ಅವನ್ನ ಸಭೆಗೆ ಅನುಪಾಲನಾ ವರದಿಯನ್ನು ಮಂಡನೆ ಮಾಡ್ತಾ ಇದ್ದೀವಿ. ಹೋಗಿ ಯೋಗೇಂದ್ರ ಚಿಪ್ಪೇಗೌಡ ಇವರ ಮನೆ ಹತ್ತಿರ ಗೊಬ್ಬರಗುಂಡಿ ನಿರ್ಮಾಣ ಇದಕ್ಕೆ ನಾಮಫಲಕ ಅಳವಡಿಸಿಲ್ಲ ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿದ್ದು. ಇದಕ್ಕೆ ನಾಮಫಲಕವನ್ನು ಮಾಡಿಸಿದ್ದೀವಿ. ಈಗ ಈ ಪ್ರಕರಣವನ್ನು ಕೈಬಿಡಬೇಕು ಅಂತೇಳಿ ಸಭೆ ಮಂಡನೆ ಮಾಡ್ತಾ ಇದ್ದೀವಿ. ಹಾಗೆಯೇ ಕೊಳವಾಡಿ ವೀರಪ್ಪ HH ಬಿನ್ ಹೂವಪ್ಪಗೌಡ ಇವರ ಮನೆಗೆ ವೈಯಕ್ತಿಕ ಶೌಚಾಲಯ ನಿರ್ಮಾಣ ಈ ಕಾಮಗಾರಿ ಕೂಡ ನಾಮಫಲಕ ಅಳವಡಿಸಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದು ಕೂಡ ನಾಮಫಲಕವನ್ನು ಅಳವಡಿಸಿದ್ದು ಪ್ರಕರಣ ಕೈಗೊಳ್ಳಬೇಕು ಅಂತೇಳಿ ಮಂಡನೆ ಮಾಡ್ತಾ ಇದ್ದೇವೆ. ಹಾಗೆಯೇ ಕವಡಿ ಚಿಮ್ಮಗೋಡು ದೇವೇಂದ್ರ ಬಿನ್ ಸಿದ್ದಪ್ಪಗೌಡ ಮನೆಯ ಗೊಬ್ಬರಗುಂಡಿ ನಿರ್ಮಾಣ ಈ ಕಾಮಗಾರಿಗೂ ನಾಮಫಲಕ ಇಲ್ಲ ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿದ್ರು. ಈ ಕಾಮಗಾರಿಗೂ ನಾಮಫಲಕವನ್ನು ಅಳವಡಿಸಲಾಗಿದೆ. ಈ ಪ್ರಕರಣವನ್ನು ಕೈಗೊಳ್ಳಬೇಕು ಅಂತೇಳಿ ಸಭೆ ಮಂಡನೆ ಮಾಡ್ತಾ ಇದ್ದೇವೆ. ಹಾಗೆಯೇ ಯಡೂರು ಸೀತಮ್ಮ ಪೋಮ್ ಹಾಲಪ್ಪ ಇವರ ಮನೆಗೆ ಪೌಷ್ಟಿಕ ತೋಟ ನಿರ್ಮಾಣ ಕಾಮಗಾರಿ ಈ ಕಾಮಗಾರಿಗೂ ನಾಮಫಲಕ ಅಳವಡಿಸಿಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದು. ಇದಕ್ಕೂ ನಾಮಫಲಕವನ್ನು ಅಳವಡಿಸಲಾಗಿದೆ. ಈ ಪ್ರಕರಣವನ್ನು ಕೈಬಿಡಬೇಕು ಅಂತೇಳಿ ಸಭೆ ಮಂಡನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಗೌರಿ ಗ್ರಾಮದ ಹೇಮಾವತಿ ಪೋಮ್ ರಾಜಪ್ಪ ಇವರ 23-24ನೇ ಸಾಲಿನ ಬಸವಸತಿ ಮನೆ ಈ ಮನೆ ಕೂಡ ನಾಮಫಲಕ ಇಲ್ಲ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದು. ಇದಕ್ಕೂ ನಾಮಫಲಕ ಅಳವಡಿಸಲಾಗಿದೆ. ಪ್ರಕರಣವನ್ನು ಕೈಬಿಡಬೇಕು ಅಂತೇಳಿ ಸಭೆಗೆ ಮಂಡನೆ ಮಾಡ್ತಾ ಇದ್ದಾರೆ. ಕವಡಿ ಗ್ರಾಮದ ಶ್ರೀಮತಿ ಪೋಮ್ ಸತೀಶ ಇವರ ಮನೆ ಹತ್ತಿರ ದನದ ಕೊಟ್ಟಿಗೆ ನಿರ್ಮಾಣ ಈ ಕಾಮಗಾರಿಗೂ ನಾಮಫಲಕ ಅಳವಡಿಸಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದು. ಈ ಕಾಮಗಾರಿಗೆ ನಾಮಫಲಕ ಅಳವಡಿಸಲಾಗಿದೆ. ಈ ಪ್ರಕರಣವನ್ನು ಕೈಗೊಳ್ಳಬೇಕು ಅಂತೇಳಿ ಸಭೆ ಹೊಸಕೋಟೆ ತಿಮ್ಮಪ್ಪ SP ಇವರ ಜಾನುವಾರುಗಳಿಗೆ ಕೊಟ್ಟಿಗೆ ನಿರ್ಮಾಣ ಈ ಕಾಮಗಾರಿಗೂ ನಾಮಫಲಕ ಇಲ್ಲ ಅಂತೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದು. ಈ ಕಾಮಗಾರಿಗೆ ನಾಮಫಲಕ ಅಳವಡಿಸಲಾಗಿದೆ. ಪ್ರಕರಣವನ್ನು ಕೈಗೊಳ್ಳಬೇಕು ಅಂತೇಳಿ ಸಭೆಗೆ ಮಂಡನೆ ಮಾಡ್ತಾ ಇದ್ದಾರೆ. ಕವಡಿ ಗ್ರಾಮದ ಸುಬ್ಬಣ್ಣ ಹೆಗಡೆ ಬಿನ್ ರಂಗಪ್ಪ ಹೆಗಡೆ ಇವರ ಮನೆಗೆ ಬಚ್ಚಲಗುಂಡಿ ನಿರ್ಮಾಣ ಕಾಮಗಾರಿಗೆ ನಾಮಫಲಕ ಇಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದು. ಈ ಕಾಮಗಾರಿಗೂ ಕೂಡ ನಾಮಫಲಕವನ್ನು ಅಳವಡಿಸಲಾಗಿದೆ. ಪ್ರಕರಣವನ್ನು ಕೈಗೊಳ್ಳಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇವಿಷ್ಟು ಕಾಮಗಾರಿಗಳಿಗೆ ಸಭೆ ಅನುಮೋದನೆಯನ್ನು ನೀಡಿ
ಪ್ರಕರಣವನ್ನು ಕೈ ಬಿಡಬೇಕು ಅಂತೇಳಿ ಅನುಪಾಲನಾ ವರದಿಯನ್ನು ಮಂಡನೆ ಮಾಡ್ತಿದ್ದೀನಿ. ಅನುಪಾಲನಾ ವರದಿ ಮಂಡನೆ ಮಾಡುವಂಥ ವಿಜಯೇಂದ್ರವರಿಗೆ ಧನ್ಯವಾದ ಸಲ್ಲಿಸ್ತಾ ಈಗ 1/4/24ರಿಂದ 31/3/25ರವರೆಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಸಭೆ ಮುಂದೆ ಮಂಡನೆ ಮಾಡ್ತೀವಿ. ಅದನ್ನು ಅದು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಒಂದು ಕಾಮಗಾರಿಗಳಿಗೆ ಅನುಪಾಲನಾ ವರದಿಯನ್ನು ಸಚಿನ್ ಅವರು ಮಂಡನೆ ಮಾಡ್ತಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು. ಎಲ್ಲರಿಗೂ ನಮಸ್ತೆ. 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯಲ್ಲಿ ಸಿದ್ದಪ್ಪಗೌಡ ಗುಂಡಪ್ಪಗೌಡ ಸರ್ವೆ ನಂಬರ್ 4/2 ಅಡಿಕೆ ತೋಟ ನಿರ್ಮಾಣದಲ್ಲಿ ನಾಮಫಲಕಕ್ಕೆ ಬೆಡ್ ಹಾಕಿರಲ್ಲ ಅಂತ ಹೇಳಿ ನಮಗೆ ವಸೂಲಾತಿ ಸೂಚಿಸಿರ್ತಾರೆ. ಆ ವಸೂಲಾತಿಯ ಹಣ 1212 ರೂಪಾಯಿನ KSEGF ಖಾತೆಗೆ ಸಲ್ಲಿಸಲಾಗಿದ್ದು ಅದು ಈ ಪ್ರಕರಣವನ್ನು ಕೈಬಿಡಬೇಕಾಗಿ ತೋರಿಸುತ್ತೆ. ಈಗ ಏನು ಹೇಳಿದ್ರಲ್ಲ, ಇದು ಕಳೆದ ಸರಿ ನಾವು ಕಳೆದ 4-5 ವರ್ಷದಿಂದ ನಾವೇನು ಆಡಿಟ್ ಮಾಡಿದ್ದೀವಿ, ಅದಕ್ಕೆ ಸಂಬಂಧ ಅವಾಗ ನಮಗೆ ಅಬ್ಜೆಕ್ಷನ್ ಬಂದು ಇದೇ ಥರ ಗ್ರಾಮ ಸಭೆಗೆ ನಾವು ಮಂಡಿಸಿದ್ದೀವಿ. ಹಾಗಾಗಿ ಅದನ್ನ ಈಗ ಸರಿಪಡಿಸ್ಕೊಂಡಿದ್ದಾರೆ. ಸರಿಪಡಿಸ್ಕೊಂಡಿದ್ದನ್ನು ಕೂಡ ಆ ಗ್ರಾಮ ಸಭೆ ಮುಂದೆ ಅವರು ತಿಳಿಸ್ಬೇಕು ಅಂತೇಳಿ ತಿಳಿಸಿ ಅದಕ್ಕೆ ಗ್ರಾಮ ಸಭೆ ಒಪ್ಪಿಗೆ ಕೊಡಬೇಕು. ಒಂದು ವೇಳೆ ಏನಾದರೂ ಯಾವುದಾದ್ರು ಪ್ರಕರಣ ಅವರು ಸರಿಪಡಿಸ್ಕೊಂಡಿದ್ರು ಸಹ ಅದಕ್ಕೆ ಏನಾದರೂ ಬೇರೆ ಥರ ಕ್ರಮ ಆಗಬೇಕು ಅಂತ ನಿಮ್ಮ ಇದರಲ್ಲಿದ್ದರೆ ಅದನ್ನು ಕೂಡ ಇಲ್ಲಿ ಚರ್ಚೆ ಮಾಡ್ಬೋದು, ಹೇಳ್ಬೋದು. ಅದನ್ನ ಈಗ ನಾವು ನಮ್ಮ ಈಗ ಯುವಲ್ ಆಗಿನಿಂದ ಅದು ಮುಕ್ತಾಯಗೊಳಿಸಿ ನಮಗೆ ಕಳಿಸಿರ್ತಾರೆ, ನಮ್ಮ ಲಾಗಿನಲ್ಲಿ ಇರುತ್ತೆ. ಅದು ನಾವು ಅದನ್ನು ಕ್ಲಿಯರ್ ಮಾಡಬೇಕಾದ್ರೆ ನಮಗೆ ಸಭೆ ಅಭಿಪ್ರಾಯ ಬೇಕಾಗುತ್ತೆ. ಹಾಗಾಗಿ ನಾವು ಸಭೆಗೆ ಅದನ್ನ ಇಡ್ತಾ ಇದ್ದೇವೆ. ಕ್ಲಿಯರ್ ಮಾಡಲಿಕ್ಕೆ ಏನಾದರೂ ಆಕ್ಷೇಪ ಇದ್ರೆ ನಾವು ವ್ಯಕ್ತಪಡಿಸ್ಬೋದು. ಇಲ್ಲಾಂದ್ರೆ ಈಗ ಅದನ್ನ ಅದಷ್ಟು ಪ್ರಕರಣ ನಮ್ಮ ಲಾಗಿನಿಂದ ಕ್ಲಿಯರ್ ಮಾಡಿ. ಏನಾದರೂ ಅಬ್ಜೆಕ್ಷನ್ ಇದ್ರೆ ನೀವು ಹೇಳ್ಬೋದು. ಈಗ ಹೇಳಿದ್ರು ಮತ್ತೆ ಇವರು ಹೇಳಿದ್ರು ಸಚಿನ್ ಅವರು, ಅದಕ್ಕೆ ಏನಾದರೂ ಸಾರ್ವಜನಿಕರು ನಿಮ್ಮಲ್ಲಿ ಏನಾದರೂ ಮತ್ತೆ ಇದ್ದರೆ ಇಲ್ಲ ಸರ್ ನಾವು ಪರಿಹರಿಸೋಕೆ ಸಾಧ್ಯ ಇಲ್ಲ ಅಂತ ಇದ್ದರೆ ಅದನ್ನು ಕೂಡ ನಾವು ಹೇಳಲಿಕ್ಕೆ ಅವಕಾಶ ಇದೆ. ಕ್ಲಿಯರ್ ಮಾಡಿದ್ರೆ ಕ್ಲಿಯರ್ ಮಾಡ್ತಾರೆ. ಈ ಸಾಲಿನಲ್ಲಿ ಅಂತ ಹೇಳಿದ್ರೆ 24-25 ಸಾಲಿನಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಸಭೆಗೆ ಮಂಡನೆ ಮಾಡಬೇಕು ಅಂತ ಹೇಳಿ ಹೇಳ್ಬೋದು. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1/4/2024ರಿಂದ 31/3/2025ರವರೆಗೆ ಖರ್ಚು ವೆಚ್ಚ ಭರಿಸಿರ್ತಕ್ಕಂಥ ಕಾಮಗಾರಿಗಳ ವಿವರವನ್ನು ಸಭೆಗೆ ಮಂಡನೆ ಮಾಡ್ತಾ ಇದ್ದೀವಿ. ಯಡೂರು ಸರ್ವೆ ನಂಬರ್ 10 ಮತ್ತು 17ರಲ್ಲಿ ನೆರಟೋಪು ಕಾಮಗಾರಿ ಅಂದಾಜು ಮೊತ್ತ 4,50,000. ಇದರಲ್ಲಿ ಅಕುಶಲ ಕೂಲಿ 3,38,181, ಸಾಮಗ್ರಿ 72,312, ಒಟ್ಟು 4,10,493, 969 ಮಾನವ ದಿನ ಆಗಿದೆ. ಈ ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಸರ್ವೆ ನಂಬರ್ 21ರಿಂದ ಜಯಶೀಲ HR ರಾಮಪ್ಪಗೌಡ ಜಮೀನಿನವರೆಗೆ ಪ್ರವಾಹ ನಿಯಂತ್ರಣ ಕಾಯ್ದೆ. ಇದು ಅಂದಾಜು ಮೊತ್ತ 1,00,000 ರೂಪಾಯಿ. ಅಕುಶಲ ಕೂಲಿ 13,611 ರೂಪಾಯಿ ಈ ಅವಧಿಯಲ್ಲಿ ವೆಚ್ಚ ಆಗಿದೆ. ಒಟ್ಟು 13,611 ರೂಪಾಯಿ. 39 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕೊಳವಾಡಿ ಗ್ರಾಮದ BK ವಾಣಿಕೋಮ್ JT ಪುರುಷೋತ್ತಮ ಇವರ ಬಸವ ವಸತಿ ಮನೆ ಅಂದಾಜು ಮೊತ್ತ 28,710. ಅಕುಶಲ ಕೂಲಿ 24,430, ಒಟ್ಟು ವೆಚ್ಚ 24,430. 70 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕವರಿ ಗ್ರಾಮದ ಲೀಲಾವತಿ ಕೋಮ್ ನಾರಾಯಣ JK ಇವರ ಆವಾಸ್ ಯೋಜನೆ ಮನೆ ಅಂದಾಜು ಮೊತ್ತ 28,710. ಅಕುಶಲ ಕೂಲಿ 8,376, ಒಟ್ಟು 8,376. 24 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕವರಿ ಗ್ರಾಮದ ಹೇಮಾವತಿ ಕೋಮ್ ಜಗನ್ನಾಥ ಇವರ ಆವಾಸ್ ಯೋಜನೆ ಮನೆ ಅಂದಾಜು ಮೊತ್ತ 28,710. 19,544 ಈ ಅವಧಿಯಲ್ಲಿ ವೆಚ್ಚ ಆಗಿದೆ. ಒಟ್ಟು ವೆಚ್ಚ 19,544. 56 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಮುಕ್ತಾಯವಾಗಿದೆ. ಕವರಿ ಗ್ರಾಮದ ಪವಿತ್ರ ದೇವಪ್ಪಗೌಡ ಇವರ ಆವಾಸ್ ಯೋಜನೆ ಮನೆ ಅಂದಾಜು ಮೊತ್ತ 28,710. 8,376 ಕುಶಲ ಕೂಲಿ, ಒಟ್ಟು 8,376. 24 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಇನ್ನೂ ಪ್ರಗತಿಯಲ್ಲಿದೆ. ಯಡೂರು ಮಂಜಪ್ಪ ನಾಯಕ ಬಿನ್ ಸುಬ್ಬನಾಯಕ ಇವರ 21-22ನೇ ಸಾಲಿನ ಆವಾಸ್ ಯೋಜನೆ ಮನೆ ಅಂದಾಜು ಮೊತ್ತ 28,710. ಅಕುಶಲ ಕೂಲಿ 11,866.
ಒಟ್ಟು 11,866. 34 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಗ್ರಾಮದ ಮಂಜುನಾಥ ಹೆಚ್ ಬಿನ್ ಹೂವಪ್ಪ ಇವರಿಗೆ 21-22ನೇ ಸಾಲಿನ ಅಂಬೇಡ್ಕರ್ ನಿವಾಸ್ ಮನೆ. ಅಂದಾಜು ಮೊತ್ತ 28,710. ಅಕುಶಲ ಕೂಲಿ 19,344. ಒಟ್ಟು ವೆಚ್ಚ 19,344. 59 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ವಾರಿಜ ಕೋಂ ಕೃಷ್ಣ ಇವರ ಮನೆಗೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 8,027 ಅಕುಶಲ ಕೂಲಿ. ಒಟ್ಟು ವೆಚ್ಚ 8,027. 23 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಶ್ರೀಕಂಠ ಪುಟ್ಟೇಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 13,960 ಅಕುಶಲ ಕೂಲಿ. ಒಟ್ಟು ವೆಚ್ಚ 13,960. 40 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ನಾಗರಾಜ ಕೆಎಸ್ ಬಿನ್ ಶೀನಪ್ಪ ಶೆಟ್ಟಿ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 14,309 ರೂಪಾಯಿ ವೆಚ್ಚ ಆಗಿದೆ. ಒಟ್ಟು 14,309. 41 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ತಿಮ್ಮಪ್ಪ ಎಚ್ ಎಸ್ ಬಿನ್ ಶೇಷಪ್ಪಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 14,658 ಅಕುಶಲ ಕೂಲಿ. 14,658 ಒಟ್ಟು ವೆಚ್ಚ. 42 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಎಚ್ ಎಸ್ ನಾಗರಾಜ ಬಿನ್ ಶೇಷಪ್ಪಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. ಒಟ್ಟು 14,309 ಅಕುಶಲ ಕೂಲಿ. ಒಟ್ಟು ವೆಚ್ಚ 14,309. 41 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ರಾಮ ಬಿನ್ ಈರ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 14,309 ಅಕುಶಲ ಕೂಲಿ. 14,309 ಒಟ್ಟು ವೆಚ್ಚ. 41 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಸೀತಮ್ಮಪ್ಪಂ ಚಂದ್ರ ಪೂಜಾರಿ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ. 15,000 ಅಂದಾಜು ಮೊತ್ತ. 14,309 ಅಕುಶಲ ಕೂಲಿ. 14,309 ಒಟ್ಟು ವೆಚ್ಚ. 41 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಮಹೇಶ್ ಸಿಗಿ ಬಿನ್ ಬೊಮ್ಮೇಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. ಅಕುಶಲ ಕೂಲಿ 14,309. ಒಟ್ಟು 14,309. 41 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಕೃಷ್ಣಮೂರ್ತಿ ಎಂಎಲ್ ಬಿನ್ ಲಕ್ಷ್ಮಣಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 13,262 ಅಕುಶಲ ಕೂಲಿ. 13,262 ಒಟ್ಟು ವೆಚ್ಚ. 38 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಪದ್ಮಪ್ಪ ಬಿನ್ ಮಂಜಪ್ಪ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 14,309 ಅಕುಶಲ ಕೂಲಿ. 14,309 ಒಟ್ಟು ವೆಚ್ಚ. 41 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಶ್ರೀಕಂಠ ಬಿನ್ ರಂಗಪ್ಪಗೌಡ ಮನೆ ಆವರಣದಲ್ಲಿ ಸೋಪ್ಪಿಟ್ ನಿರ್ಮಾಣ. ಅಂದಾಜು ಮೊತ್ತ 11,000. 4,188 ಅಕುಶಲ ಕೂಲಿ. 6,278 ಸಾಮಗ್ರಿ. ಒಟ್ಟು 10,466 ಪಾವತಿಯಾಗಿರ್ತಕ್ಕಂಥ ಮೊತ್ತ. 12 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕುಳವಾಡಿ ಇಂದ್ರಮಪ್ಪ ವಾಸಪ್ಪಗೌಡ ಇವರ ಮನೆ ಆವರಣದಲ್ಲಿ ಪುಲಿಶೆಡ್ ನಿರ್ಮಾಣ. ಅಂದಾಜು ಮೊತ್ತ 70,000. ಅಕುಶಲ ಕೂಲಿ 8,725. ಸಾಮಗ್ರಿ 58,298. ಒಟ್ಟು ವೆಚ್ಚ 67,023. 25 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಭೌತಿಕವಾಗಿ ಪೂರ್ಣಗೊಂಡಿದೆ. ಸಾಮಗ್ರಿ ಮೊತ್ತ ಪಾವತಿಗೆ ಬಾಕಿ ಇದೆ. ಕೊಳವಾಡಿ ನಾಗಪ್ಪ ಎಚ್ ಬಿನ್ ಗುಂಡಪ್ಪಗೌಡ ಇವರ ಜಾನುವಾರುಗಳಿಗೆ ಕೊಟ್ಟಿಗೆ ನಿರ್ಮಾಣ. ಅಂದಾಜು ಮೊತ್ತ 57,000. ಅಕುಶಲ ಕೂಲಿ 12,913. ಸಾಮಗ್ರಿ 40,279. ಒಟ್ಟು 53,192. 37 ದಿನ ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಸಾಮಗ್ರಿ ಬಾಕಿ 40,279 ಪಾವತಿಗೆ ಬಾಕಿ ಇದೆ. ಯಡೂರು ಗೋಪಾಲಾಚಾರಿ ಬಿನ್ ಕೃಷ್ಣಾಚಾರಿ ಮನೆ ಆವರಣದಲ್ಲಿ ಸೋಪ್ಪಿಟ್ ನಿರ್ಮಾಣ. ಅಂದಾಜು ಮೊತ್ತ 11,000. ಅಕುಶಲ ಕೂಲಿ 4,188. ಸಾಮಗ್ರಿ ಮೊತ್ತ 4,923.
ಒಟ್ಟು ವೆಚ್ಚ 9,111. 12 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಮುಕ್ತಾಯಗೊಂಡಿದೆ. ಕವಡಿ ಸುಮಾಕೋಂ ಸುಬ್ರಹ್ಮಣ್ಯ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. ಅಕುಶಲ ಕೂಲಿ 12,564. ಒಟ್ಟು ವೆಚ್ಚ 12,564. 36 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಲಲಿತಾ ಕೋಂ ಶಂಕರನಾಯಕ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. ಅಕುಶಲ ಕೂಲಿ 14,650. ಒಟ್ಟು ವೆಚ್ಚ 14,650. 42 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಮುಕ್ತಾಯಗೊಂಡಿದೆ. ಕವಡಿ ಕಲಾವತಿ ಕೋಂ ಮಂಜುನಾಥ ಇವರ ಮನೆ ಆವರಣದಲ್ಲಿ ಜಾನುವಾರು ಕೊಟ್ಟಿಗೆ ನಿರ್ಮಾಣ. ಅಂದಾಜು ಮೊತ್ತ 57,000. ಅಕುಶಲ ಕೂಲಿ 11,168. 43,600 ಸಾಮಗ್ರಿ. ಒಟ್ಟು ವೆಚ್ಚ 54,768. 32 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಸಾಮಗ್ರಿ ಬಾಕಿ 43,600 ಪಾವತಿಸಲಾಗಿದೆ. ಗೌರಿ ಗ್ರಾಮದ ಸತೀಶ್ ಪಿಪಿ ಪರಮೇಶ್ವರ ಇವರ ಮನೆ ಆವರಣದಲ್ಲಿ ಅಂದಾಜು ಮೊತ್ತ 15,000. ಅಕುಶಲ ಕೂಲಿ 14,390. ಒಟ್ಟು ವೆಚ್ಚ 14,390. 61 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಗ್ರಾಮದ ನಾರಾಯಣ ಬಿ ಗೋವಿಂದ ಪೂಜಾರಿ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. ಅಕುಶಲ ಕೂಲಿ 13,960. ಒಟ್ಟು ವೆಚ್ಚ 13,960. 40 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಗ್ರಾಮದ ಜಯಚಂದ್ರ ಎನ್.ಎಂ. ಬಿನ್ ಮುಕುಂದಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. ಅಕುಶಲ ಕೂಲಿ 11,866. ಒಟ್ಟು ವೆಚ್ಚ 11,866. 34 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಗ್ರಾಮದ ಲಿಂಗಪ್ಪ ಹೆಗಡೆ ಬಿನ್ ವೆಂಕಪ್ಪ ಹೆಗಡೆ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 13,611 ಅಕುಶಲ ಕೂಲಿ. ಒಟ್ಟು ವೆಚ್ಚ 13,611. 39 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕೊಳವಾಡಿ ಗ್ರಾಮದ ಶಾರದಮ್ಮ ಡಾಟರ್ ಆಫ್ ಕೃಷ್ಣಪ್ಪ ಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 14,658 ಅಕುಶಲ ಕೂಲಿ. ಒಟ್ಟು ವೆಚ್ಚ 14,658. 42 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕವಡಿ ಗ್ರಾಮದ ಅನಿತಕೋಂ ನಾಗರಾಜ್ ಕೆಎಸ್ ಇವರ ಮನೆ ಆವರಣದಲ್ಲಿ ಗಮನ ಕೊಟ್ಟಿಗೆ ನಿರ್ಮಾಣ. ಅಂದಾಜು ಮೊತ್ತ 57,000. 11,168 ಅಕುಶಲ ಕೂಲಿ. 43,597 ಸಾಮಗ್ರಿ. ಒಟ್ಟು 54,765. ಒಟ್ಟು ವೆಚ್ಚ 32 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಗ್ರಾಮದ ರಾಮ ಬಿ ಈರಾ ಇವರ ಮನೆಯ ಆವರಣದಲ್ಲಿ ದಂಡಕೊಟ್ಟಿಗೆ ನಿರ್ಮಾಣ. ಅಂದಾಜು ಮೊತ್ತ 57,000. 11,168 ಅಕುಶಲ ಕೂಲಿ. 43,244 ಸಾಮಗ್ರಿ. 54,412 ಒಟ್ಟು ವೆಚ್ಚ. 32 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಗ್ರಾಮದ ವೆಂಕಪ್ಪ ಕೆಪಿ ಬಿ ಪುಟ್ಟೇಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 6,980 ಅಕುಶಲ ಕೂಲಿ. ಒಟ್ಟು ವೆಚ್ಚ 6,980. 20 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಗ್ರಾಮದ ಹಿರಿಯಣ್ಣ ಎನ್.ಎಂ. ಮುಕುಂದಗೌಡ ಇವರ ಮನೆ ಆವರಣದಲ್ಲಿ ದಂಡಕೊಟ್ಟಿಗೆ ನಿರ್ಮಾಣ. ಅಂದಾಜು ಮೊತ್ತ 57,000. ಅಕುಶಲ ಕೂಲಿ 11,168. 31,872 ಸಾಮಗ್ರಿ. ಒಟ್ಟು 43,040 ಒಟ್ಟು ವೆಚ್ಚ. 32 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಗ್ರಾಮದ ಮಂಜುನಾಥ್ ಬಿ.ಎ.ಬಿ. ಅಪ್ಪೇಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರ ಗುಂಡಿ ನಿರ್ಮಾಣ. ಅಂದಾಜು ಮೊತ್ತ 15,000. 10,470 ಅಕುಶಲ ಕೂಲಿ. ಒಟ್ಟು ವೆಚ್ಚ 10,470. 30 ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕಟ್ಟೆಕೊಪ್ಪ ಗ್ರಾಮದ ಗಿರಿಜಮ್ಮ ಕೋಂ ಚಿನ್ನನಾಯಕ ಇವರ 22-23ನೇ ಸಾಲಿನ ಬಸವ ವಸತಿ ಮನೆ. ಅಂದಾಜು ಮೊತ್ತ 28,710. 9,772 ಅಕುಶಲ ಕೂಲಿ. ಒಟ್ಟು ವೆಚ್ಚ 9,772. 28 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. ಹೊರ್ನಕೋಟೆ ಗ್ರಾಮದ ಶಕುಂತಲಾ ಕೋಂ ಯೋಗೇಂದ್ರಗೌಡ ಇವರ 22-23ನೇ ಸಾಲಿನ ಬಸವ ವಸತಿ ಮನೆ. ಅಂದಾಜು ಮೊತ್ತ 28,710. ಅಕುಶಲ ಕೂಲಿ 10,470. ಒಟ್ಟು ವೆಚ್ಚ 10,470.
30 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಹೊರನಕೋಟೆ ಗ್ರಾಮದ ಸುನೀತಾ ಪೋಮ್ ರಾಜು ಇವರ 22-23ನೇ ಸಾಲಿನ ಬಸವ ವಸತಿ ಮನೆ ಅಂದಾಜು ಮೊತ್ತ 28,710, 18,816 ಅಕುಶಲ ಕೂಲಿ, ಒಟ್ಟು ವೆಚ್ಚ 18,816, 54 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಹೊರನಕೋಟೆ ಗ್ರಾಮದ ಲಿಂಗಮ್ಮ ಪೋಮ್ ತಿಮ್ಮಪ್ಪ ಇವರ 22-23ನೇ ಸಾಲಿನ ಬಸವ ವಸತಿ ಯೋಜನೆ ಮನೆ ಅಂದಾಜು ಮೊತ್ತ 28,710, 11,517 ಅಕುಶಲ ಕೂಲಿ, 11,517 ಒಟ್ಟು ವೆಚ್ಚ, 33 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕೊಳವಾಡಿ ನಾಗೇಶ HY ಬಿನ್ ಯೋಗೇಂದ್ರ ಗೌಡ ಇವರ ಮನೆ ಹತ್ತಿರ ಗೊಬ್ಬರಗುಂಡಿ ನಿರ್ಮಾಣ ಅಂದಾಜು ಮೊತ್ತ 30,000, ಅಕುಶಲ ಕೂಲಿ 13,955, ಒಟ್ಟು ವೆಚ್ಚ 13,955, 49 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ವಾಸಪ್ಪ ಬಿನ್ ಅಪ್ಪೇಗೌಡ ಮನೆ ಹತ್ತಿರ ಗೊಬ್ಬರಗುಂಡಿ ನಿರ್ಮಾಣ ಅಂದಾಜು ಮೊತ್ತ 15,000, ಅಕುಶಲ ಕೂಲಿ 12,215, ಒಟ್ಟು 12,215 ವೆಚ್ಚ, 35 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಗೌರಿ ಗ್ರಾಮದ ವಿಶ್ವನಾಥ್ KR ಬಿನ್ ರಾಮೇಗೌಡ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಅಂದಾಜು ಮೊತ್ತ 15,000, ಅಕುಶಲ ಕೂಲಿ 12,215, ಒಟ್ಟು ವೆಚ್ಚ 12,215, 35 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕವರಿ ಗ್ರಾಮದ ಗುರುಮೂರ್ತಿ MS ಬಿನ್ ಸುಬ್ಬಯ್ಯ ನಾಯಕ ಇವರ ಮನೆ ಆವರಣದಲ್ಲಿ ಗೊಬ್ಬರಗುಂಡಿ ನಿರ್ಮಾಣ ಅಂದಾಜು ಮೊತ್ತ 15,000, ಅಕುಶಲ ಕೂಲಿ 12,215, ಒಟ್ಟು ವೆಚ್ಚ 12,215, 35 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು PW ರಸ್ತೆಯಿಂದ ಮೈದೀನ್ ಸಾಬ್ ರಮೀಜಾ ಮನೆಯವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಅಂದಾಜು ಮೊತ್ತ 4 ಲಕ್ಷ ರೂಪಾಯಿ, ಅಕುಶಲ ಕೂಲಿ 52,001 ರೂಪಾಯಿ, ಸಾಮಗ್ರಿ 2,43,618, ಒಟ್ಟು 2,95,619, 149 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಭೌತಿಕವಾಗಿ ಪೂರ್ಣಗೊಂಡಿದೆ. ಸಾಮಗ್ರಿ ಬಾಬ್ತು ಪಾವತಿಗೆ ಬಾಕಿ ಇದೆ. ಕವರಿ PW ರಸ್ತೆಯಿಂದ ಒಡ್ಡಿಕೋಟೆಗೆ ಮಂಜುನಾಥ್ ಮನೆಯವರೆಗೆ ಜಾಗದ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 50,000, 32,109 ಅಕುಶಲ ಕೂಲಿ, 14,345 ಸಾಮಗ್ರಿ, 46,454 ಒಟ್ಟು ವೆಚ್ಚ, 111 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಸಾಮಗ್ರಿ ಪಾವತಿಗೆ ಬಾಕಿ ಇದೆ. ಕವರಿ ಶೆಟ್ಟಿಕೊಪ್ಪ ರಸ್ತೆಯಿಂದ ಮೇಲಿನ ಬೈಸೆ ಸುರೇಂದ್ರ ಮನೆಯವರೆಗೆ ಸಾರ್ವಜನಿಕ ಗ್ರಾವೆಲ್ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 75,000, ಅಕುಶಲ ಕೂಲಿ 54,444, ಸಾಮಗ್ರಿ 17,613, ಒಟ್ಟು ವೆಚ್ಚ 72,057, 156 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. 17,613 ಸಾಮಗ್ರಿ ಪಾವತಿಗೆ ಬಾಕಿ ಇದೆ. ಯಡೂರು ಗ್ರಾಮದ ಹೆಮಗೋಡು ರಸ್ತೆಯಿಂದ ಹಂಚಿನ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆ ನಿರ್ಮಾಣ ಅಂದಾಜು ಮೊತ್ತ 75,000, ಅಕುಶಲ ಕೂಲಿ 36,645, ಒಟ್ಟು ವೆಚ್ಚ 36,645, 110 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಕಲಾನಾಥೇಶ್ವರ ವೆಂಕಟರಮಣ ದೇವಸ್ಥಾನದಿಂದ PWD ರಸ್ತೆವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಅಂದಾಜು ಮೊತ್ತ 1 ಲಕ್ಷ ರೂಪಾಯಿ, 63,197 ಅಕುಶಲ ಕೂಲಿ, 63,197 ಒಟ್ಟು ವೆಚ್ಚ, 188 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಸರ್ವೆ ನಂಬರ್ 10ರಲ್ಲಿ ಗ್ರಾಮ ಪಂಚಾಯಿತಿಗೆ ಕಾಯ್ದಿರಿಸಿದ ಜಾಗದ ಸುತ್ತಲೂ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ, 1,97,174 ಅಕುಶಲ ಕೂಲಿ, ಒಟ್ಟು ವೆಚ್ಚ 1,97,174, 566 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕೊಳವಾಡಿ ಸರ್ವೆ ನಂಬರ್ 54ರಿಂದ MR ಅಶೋಕ ಜಮೀನುವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಅಂದಾಜು ಮೊತ್ತ 1 ಲಕ್ಷ ರೂಪಾಯಿ, ಅಕುಶಲ ಕೂಲಿ 50,256, ಒಟ್ಟು ವೆಚ್ಚ 50,256, 144 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕವರಿ ಮೇಕೇರಿಯಿಂದ ಕೊಳವಾಡುವವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಅಂದಾಜು ಮೊತ್ತ 1 ಲಕ್ಷ ರೂಪಾಯಿ, ಅಕುಶಲ ಕೂಲಿ 3,490,
ಒಟ್ಟು ವೆಚ್ಚ 3,490. ಅಂದರೆ ಕಳೆದ ಈ ವರ್ಷ ಇದು ಮುಂದುವರೆದು ಈಗ ಪೂರ್ಣಗೊಂಡಿದೆ. 10 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಸರ್ವೆ ನಂಬರ್ 17ರಲ್ಲಿ ಸಾರ್ವಜನಿಕ ಗೋಕಟ್ಟೆ ನಿರ್ಮಾಣ. ಅಂದಾಜು ಮೊತ್ತ 5 ಲಕ್ಷ ರೂಪಾಯಿ. 1,32,932 ಅಕುಶಲ ಕೂಲಿ. ಒಟ್ಟು ವೆಚ್ಚ 1,32,931. 400 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಯಡೂರು ಸರ್ವೆ ನಂಬರ್ 17ರ ಸ್ಮಶಾನ ಜಾಗದಿಂದ ಸರ್ವೆ ನಂಬರ್ 10 ಘನ ಮತ್ತು ದ್ರವ್ಯ ತ್ಯಾಜ್ಯ ವಿಲೇವಾರಿ ಘಟಕದವರೆಗೆ ಸಾರ್ವಜನಿಕ ನೀರು ಕಾಲುವೆ ನಿರ್ಮಾಣ. ಅಂದಾಜು ಮೊತ್ತ 5 ಲಕ್ಷ ರೂಪಾಯಿ. ಅಕುಶಲ ಕೂಲಿ 3,49,349. ಒಟ್ಟು ವೆಚ್ಚ 3,49,349. 1,001 ಮಾನವ ದಿನ ಸೃಜನೆಯಾಗಿದೆ. ಕಾಮಗಾರಿ ಪೂರ್ಣಗೊಂಡಿದೆ. ಕೊರ್ನಕೋಟೆ ಗ್ರಾಮದ ಶಂಕರಬೆನ್ ರಾಮಣ್ಣ ಇವರ ಮನೆ ಆವರಣದಲ್ಲಿ ದಂತಕೊಟ್ಟಿಗೆ ನಿರ್ಮಾಣ. ಅಂದಾಜು ಮೊತ್ತ 57,000. ಇದು ಸಾಮಗ್ರಿ ಬಾಕಿ ಇತ್ತು. 38,896 ಸಾಮಗ್ರಿ. ಒಟ್ಟು ವೆಚ್ಚ 38,896. ಕಾಮಗಾರಿ ಪೂರ್ಣಗೊಂಡಿದೆ. ಒಟ್ಟು 18,40,22 ಅಕುಶಲ ಕೂಲಿ. 6,58,875 ಸಾಮಗ್ರಿ. ಒಟ್ಟು 24,98,897 ಒಟ್ಟು ವೆಚ್ಚ. 5,336 ಮಾನವ ದಿನ ಸೃಜನೆಯಾಗಿದೆ. ಇದಿಷ್ಟು 24-25ನೇ ಸಾಲಿನಲ್ಲಿ NGNR ಯೋಜನೆಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ. ಅದೇ ರೀತಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಸುಮಾರು 8 ವರ್ಷ ಅನುಷ್ಠಾನ ಆಗಿದೆ. ಒಂದು ವಿಜಯ HT ತಮ್ಮೇಗೌಡರ ಜಮೀನು ಸರ್ವೆ ನಂಬರ್ 12ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 65,000. ಅಕುಶಲ ಕೂಲಿ 50,954. ಸಾಮಗ್ರಿ 80,600 ರೂಪಾಯಿ ಪಾವತಿಯಾಗಿದೆ. ಆಮೇಲೆ ಗುರುಮೂರ್ತಿ ಬಿನ್ ಸುಬ್ಬಯ್ಯ ನಾಯ್ಕ ಇವರ ಸರ್ವೆ ನಂಬರ್ 27ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 85,965. ಅಕುಶಲ ಕೂಲಿ 67,706. ಸಾಮಗ್ರಿ 13,900 ರೂಪಾಯಿ ಪಾವತಿಯಾಗಿದೆ. ಆಮೇಲೆ ಪುರುಷೋತ್ತಮ ಬಿನ್ ತಿಮ್ಮಪ್ಪಗೌಡ ಇವರ ಸರ್ವೆ ನಂಬರ್ 50/2ರಲ್ಲಿ ಅಡಿಕೆ ತೋಟ ನಿರ್ಮಾಣ. 66,882 ರೂಪಾಯಿ ಅಂದಾಜು ಮೊತ್ತ. 48,860. ಅಕುಶಲ ಕೂಲಿ 7,600 ರೂಪಾಯಿ. ಸಾಮಗ್ರಿ ಮೊತ್ತ ಪಾವತಿಯಾಗಿದೆ. ಕೊಳವಾಡಿ ಗ್ರಾಮದ KK ವೆಂಕಟಪ್ಪಗೌಡ ಬಿನ್ ಕೃಷ್ಣಪ್ಪಗೌಡ ಇವರ ಸರ್ವೆ ನಂಬರ್ 4/1 ಹಾಗೂ 8/1ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 42,000. ಅಕುಶಲ ಕೂಲಿ 25,520. ಸಾಮಗ್ರಿ 6,980 ರೂಪಾಯಿ ಪಾವತಿಯಾಗಿದೆ. KM ಶೇಷಾದ್ರಿಗೌಡ ಬಿನ್ ಮಂಜಪ್ಪಗೌಡ ಇವರ ಸರ್ವೆ ನಂಬರ್ 2ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 65,000. ಅಕುಶಲ ಕೂಲಿ 46,278. ಸಾಮಗ್ರಿ 7,000 ರೂಪಾಯಿ ಪಾವತಿಯಾಗಿದೆ. ಕೊಳವಾಡಿ ಗ್ರಾಮದ ಶಂಕರಪ್ಪಗೌಡ ಬಿನ್ ಮಂಜಪ್ಪಗೌಡ ಇವರ ಸರ್ವೆ ನಂಬರ್ 12/11ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 71,995. ಅಕುಶಲ ಕೂಲಿ 51,650. ಸಾಮಗ್ರಿ 11,500 ರೂಪಾಯಿ ಪಾವತಿಯಾಗಿದೆ. ಗೌರಿ ಗ್ರಾಮದ ಸುಲೋಚನಾ ಭಟ್ ಶ್ರೀಧರ್ ಭಟ್ ಇವರ ಸರ್ವೆ ನಂಬರ್ 66ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 38,141. ಅಕುಶಲ ಕೂಲಿ 27,176. ಸಾಮಗ್ರಿ 5,940 ಪಾವತಿಯಾಗಿದೆ. ಜಯಚಂದ್ರ KS ಬಿನ್ ಶೇಷನಾಯ್ಕ ಇವರ ಸರ್ವೆ ನಂಬರ್ 54ರಲ್ಲಿ ಅಡಿಕೆ ತೋಟ ನಿರ್ಮಾಣ. ಅಂದಾಜು ಮೊತ್ತ 54,082 ರೂಪಾಯಿ. ಅಕುಶಲ ಕೂಲಿ 23,068. ಸಾಮಗ್ರಿ 4,400. ತೋಟಗಾರಿಕೆ ಇಲಾಖೆಯಿಂದ ಅನುಷ್ಠಾನ ಮಾಡಿದಂಥ 1/4/24ರಿಂದ 31/3/25ರವರೆಗೆ ಕಾಮಗಾರಿಯ ಖರ್ಚು ವೆಚ್ಚದ ಮಾಹಿತಿಯಾಗಿದೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ 24-25ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯಡಿ ಕಾಮಗಾರಿಗಳು 4 ಕಾಮಗಾರಿಗಳು ಹಾಗೂ ನಮ್ಮ ಗ್ರಾಮ ಪಂಚಾಯತಿಯಿಂದ ಇತರೆ ವೆಚ್ಚಗಳಾಗಿ ಹಣವನ್ನು ಪಾವತಿ ಮಾಡಿರ್ತೀವಿ. ಒಂದು ಯಡೂರು ಹೆಮಗೋಡು ಪರಿಶಿಷ್ಟ ಜಾತಿ ರಾಮ ಗಣಪ ಹಾಗೂ ಇತರರ ಮನೆ ಸಂಪರ್ಕ ರಸ್ತೆಯ ಜಂಗಲ್ ಕಟಿಂಗ್ ಕಾಮಗಾರಿ. ಅಂದಾಜು ಮೊತ್ತ 37,811 ರೂಪಾಯಿ ಆಗಿರುತ್ತದೆ. ಅದೇ ರೀತಿ ವೆಚ್ಚ 37,793 ರೂಪಾಯಿ ಪಾವತಿಯಾಗಿರುತ್ತದೆ.
ಯಡೂರು ಶೋಭಾ ರವೀಂದ್ರ ಪೂಜಾರಿ ಅವರ ಮನೆ ಸಂಪರ್ಕ ರಸ್ತೆಗೆ ಕಾಮಗಾರಿಯಾಗಿರ್ತದೆ. ಅದಕ್ಕೆ 40,864 ರೂಪಾಯಿ ಅಂದಾಜು ಮೊತ್ತ ಇರ್ತದೆ. ಅದು 40,864 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಕಿಟಕಿ ಬಾಗಿಲು ಹಾಗೂ ಸ್ಲೈಡಿಂಗ್ ಕಾಮಗಾರಿ ಇರ್ತದೆ. ಅದು 49,997 ರೂಪಾಯಿ ಇರ್ತದೆ. ಅದರಲ್ಲಿ 49,932 ರೂಪಾಯಿ ಖರ್ಚಾಗಿರ್ತದೆ. ಆಮೇಲೆ ಗ್ರಾಮ ಪಂಚಾಯಿತಿಯ ಸಂಪರ್ಕಕ್ಕೆ ಒಂದು ರ್ಯಾಂಪ್ ನಿರ್ಮಾಣ ಆಗಿರ್ತದೆ. ಅದು 37,800 ರೂಪಾಯಿ ಅಂದಾಜು ಮೊತ್ತ. ವೆಚ್ಚ 37,800 ರೂಪಾಯಿ ವೆಚ್ಚ ಆಗಿರ್ತದೆ. ಆಮೇಲೆ ಗ್ರಾಮ ಪಂಚಾಯಿತಿಯಿಂದ ಪಂಚಾಯಿತಿಯ ಮೋಟಾರ್ ದುರಸ್ತಿ ಹಾಗೂ ಪೈಪ್ಲೈನ್ ರಿಪೇರಿ ಹಾಗೂ ಇತರೆ ಕಾಮಗಾರಿಗಳಾಗಿ ವೆಚ್ಚ ಆಗಿರ್ತದೆ. ಆಮೇಲೆ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತಕ್ಕೆ ಬೇಕಾದಂತಹ ವೆಚ್ಚ, ಸಭೆ ಇಂಥಕ್ಕೆ ವೆಚ್ಚ ಆಗಿರ್ತದೆ. ಆಮೇಲೆ 15ನೇ ಹಣಕಾಸು ಯೋಜನೆಯಿಂದ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರಿಗೂ ಸಹ ಸಂಬಳವನ್ನು 1,60,000 ರೂಪಾಯಿ ಸಂಬಳ ನೀಡಿರ್ತೀವಿ. ಆಮೇಲೆ MRF ಘಟಕವನ್ನು ತಾಲೂಕು ಅಂದರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಘನ ತ್ಯಾಜ್ಯವನ್ನು ತಾಲೂಕು ಕೇಂದ್ರದಲ್ಲಿ ಒಂದು ಘಟಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಿರ್ತಾರೆ. ಅದಕ್ಕೆ ವಂತಿಕೆಯಾಗಿ 1,50,000 ರೂಪಾಯಿಯನ್ನು ಸಲ್ಲಿಸಿರ್ತೀವಿ. ಆಮೇಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥ ಬೀದಿ ದೀಪಗಳನ್ನು ಅಳವಡಿಕೆ ಹಾಗೂ ನಿರ್ವಹಣೆಯನ್ನು 15ನೇ ಹಣಕಾಸು ಯೋಜನೆಯಲ್ಲಿ ಮಾಡಿರ್ತೀವಿ. ಆಮೇಲೆ ನಮ್ಮ SWM ಘಟಕ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಇರ್ತದೆ. ಅದಕ್ಕೆ ನಿರ್ವಹಣೆಗಾಗಿ 1,50,000 ರೂಪಾಯಿನ ಖರ್ಚು ಮಾಡಿರ್ತೀವಿ. ಆಮೇಲೆ ಕಾಮಗಾರಿಗಳಿಗೆ ತೆರಿಗೆ ಪಾವತಿ ಮಾಡಿರ್ತೀವಿ. ಇದರ ಒಟ್ಟು ವೆಚ್ಚ 12,65,299 ರೂಪಾಯಿ ವೆಚ್ಚ ಆಗಿರ್ತದೆ. ಒಟ್ಟು ನಾವು 24-25ನೇ ಸಾಲಿನಲ್ಲಿ 14,31,688 ರೂಪಾಯಿ 15ನೇ ಹಣಕಾಸು ಯೋಜನೆಯಲ್ಲಿ ವೆಚ್ಚವನ್ನು ಮಾಡಿರ್ತೀವಿ. ಇಷ್ಟು ಗ್ರಾಮ ಪಂಚಾಯಿತಿ NRG ಯೋಜನೆಯಲ್ಲಿ. ಆಮೇಲೆ ತೋಟಗಾರಿಕೆ ಇಲಾಖೆಯಿಂದ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಹಾಗೂ 24-25ನೇ ಸಾಲಿನ 15ನೇ ಹಣಕಾಸು ಯೋಜನೆಯಲ್ಲಿ ಕಾಮಗಾರಿಗಳನ್ನು ಮಾಡಿರ್ತೀವಿ. ಇದಕ್ಕೆ ಸಂಬಂಧಿಸಿದಂಥ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಯಾವುದಾದ್ರು ಕಾಮಗಾರಿಗಳನ್ನು ಅನುಷ್ಠಾನ ಮಾಡದೇ ಇರುವುದು ಅಥವಾ ಸಣ್ಣ ಪುಟ್ಟ ಲೋಪ ಇದ್ದರೆ ನೀವೇ ಕೇಳಿ ಬಗೆಹರಿಸಕ್ಕೆ ಅವಕಾಶ ಇರ್ತದೆ. ಮಾಡಿ ಚರ್ಚೆಗೆ ಅವಕಾಶ. ಏನಾದರೂ ಇದೆಯಾ? ಗೌರಿ ಹೊಡಿಬಟ್ಟೆ ಮಂಜುನಾಥ ಮನೆ ತನಕ ರೋಡ್ ಅಂತ ರಾತ್ರಿ ಅದು ಅರ್ಧಕ್ಕಿದೆ. ಅದರಿಂದ ಮುಂದೆ ಬಂದಿಲ್ಲ, ಮನೆ ತನಕ ಆಗಿಲ್ಲ. ಎಷ್ಟು ಮೆಜರ್ಮೆಂಟ್ ಅದು? ಅಮೌಂಟ್ ಎಷ್ಟು? 45,000 50,000 ಇರ್ತದ. ಗ್ರಾಮೀಣ 32,000 ಖರ್ಚಾಗಿ 45. ಅಲ್ಲ, ಕ್ರಮ ಸಂಖ್ಯೆ ಅಲ್ಲ, 45. ನಾನು ಹೇಳ್ತೀನಿ. 50,000 ರೂಪಾಯಿ ಅಂದಾಜು ಮೊತ್ತ, 32,109 ರೂಪಾಯಿ ಅಕುಶಲ ಕೂಲಿ, ಸಾಮಗ್ರಿ 14,345 ರೂಪಾಯಿ ಸಾಮಗ್ರಿ ವೆಚ್ಚ ಏನು ಪಾವತಿ ಆಗಿಲ್ಲ. ಬಟ್ ಎಷ್ಟು ಮೀಟ್ರು ಇತ್ತು? 200 ಮೀಟ್ರ್. ನಿಮಗೆ 400 ಮೀಟ್ರ್ ಸುಮ್ಮನೆ ಬರುತ್ತೆ. 600 ಮೀಟ್ರ್ ಬರ್ಬೋದು. ಅದು ಅರ್ಧಕ್ಕಷ್ಟೇ ಅರ್ಧ ಆಗಿಲ್ಲ. ಅಮೌಂಟಿಗೆ ಎಷ್ಟು ಬರುತ್ತೆ ಮೆಜರ್ಮೆಂಟ್ ಅಷ್ಟು ಮಾಡ್ಯಾರ. ಬಟ್ ಫುಲ್ ಇರಲಿಲ್ಲ. ಎರಡು ಸರಿ ಇಟ್ಟು ಯಾರು ಮಾಡಿಲ್ಲ, ವಾಪಸ್ ಹೋಯ್ತು. 3ನೇ ಸರಿ ಯಾರೋ ಮಾಡ್ಯಾರ. ಅದು ಎಷ್ಟು ಮೆಜರ್ಮೆಂಟ್ ಬರುತ್ತೆ ಅಷ್ಟು ಮಾಡ್ಯಾರ. ಪೂರ್ತಿ ಮಾಡೋಕ್ಕೆ ಒಂದು ಸರಿ ಆಗಲ್ಲ. ಇನ್ನೊಂದು ಸರಿ ಬೇಕಾದ್ರೆ ನೀವು ಮಾಡ್ತೀವಿ ಅಂದರೆ ಮತ್ತೆ ಇಟ್ಕೊಡೋಣ. ಈ ಸರಿ ಆ ಕಡೆ ರೋಡ್ ಹಾಳಾಗಿದೆ. ನೋಡೋಣ. ಈ ಸರಿ ಲಿಸ್ಟಾಗಿ ಸೇರ್ಸ ಸೇರ್ಸ್ ಮಾಡೋದಿಲ್ಲ. ಮಾಡೋ ಕೆಲಸ ಮಾಡೋದಿಲ್ಲ. ಸುಮಾರು 7-8 ರಸ್ತೆಗಳು ಇದೇ ಥರ ಆಯ್ತು. ಲಾಸ್ಟ್ ಮೂಮೆಂಟ್ ಮತ್ತೆ 2-2 ಲಕ್ಷ ರೂಪಾಯಿ 4 ಸರಿ ಕೊಡೋದು. ನಮ್ಮ ಹತ್ರ ಮಾಡ್ಸಕ್ಕೆ ಆಗ್ತಾ ಇದೆ. ಯಾರು ಮಾಡೋದಿಲ್ಲ. ಮಾಡೋದ್ರೆ ಬೇಕಾದ್ರೆ ದುಡ್ಡು ಇವಾಗ ಅಡ್ಡಬೇಕ ರಸ್ತೆಗೂ ಅಷ್ಟೇ 2 ಸರಿ ದುಡ್ಡು ವಾಪಸ್ ಹೋಯ್ತು. ಯಾರು ಮಾಡಲ್ಲ, ಏನು ಮಾಡೋದು? ಅದು ಮೆಜರ್ಮೆಂಟಿಗೆ ಏನು ಬಂದಿದೆಯೋ ಅದು ಮಾಡಿ. ಅದು ಇದೊಂದು ಒಳ್ಳೆ ಇಪ್ಪತ್ತೊಂದನೇ ಸಾಲಿನಿಂದ 24-25ನೇ ಸಾಲಿನಲ್ಲಿ ರಾಜ್ಯ ಹಣಕಾಸು ಆಯೋಗದ ಅನುದಾನದಲ್ಲಿ
ತಾಲೂಕು ಪಂಚಾಯಿತಿಯಿಂದ ವೆಚ್ಚ ಮಾಡಲಾದ ಕಾಮಗಾರಿಗಳ ವಿವರ ಅಂತ ಹೇಳಿದ್ರೆ ಇದು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯಿತಿಯಿಂದ ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಒಟ್ಟು 10 ಕಾಮಗಾರಿಗಳನ್ನು ಮಾಡಿರ್ತಾರೆ. ಅದರಲ್ಲಿ ಯಡೂರು ಗ್ರಾಮ ಪಂಚಾಯತ್ ಯಡೂರು ಜೋಡಕಟ್ಟೆ SC ಅನುರಾಧ ಮತ್ತು ಇತರರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ಅದು 1 ಲಕ್ಷ ರೂಪಾಯಿ ಅಂದಾಜು ವೆಚ್ಚ. ಅದರಲ್ಲಿ 99,555 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಸರ್ಕಾರಿ ಪ್ರೌಢಶಾಲೆಗೆ ವಿಕಲಚೇತನ ರ್ಯಾಂಪ್ ನಿರ್ಮಾಣ 62,000 ರೂಪಾಯಿ ಅಂದಾಜು ಮೊತ್ತ 61,604 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಪಂಚಾಯತ್ ಯಡೂರು ಜೋಡಕಟ್ಟೆ SC ಮನೆಗಳಿಗೆ ನೀರು ಟ್ಯಾಂಕ್ ನಿರ್ಮಿಸಿ ಪೈಪ್ಲೈನ್ ಅಳವಡಿಕೆ ಅಂದಾಜು ಮೊತ್ತ 2 ಲಕ್ಷ ರೂಪಾಯಿ. ಅದರಲ್ಲಿ 1,97,514 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಪಂಚಾಯತ್ ಯಡೂರು ಜೋಡಕಟ್ಟೆ SC ಕಾಲೋನಿಯಲ್ಲಿ ಮೋರಿ ನಿರ್ಮಿಸಿ ರಸ್ತೆ ಅಭಿವೃದ್ಧಿಪಡಿಸುವುದು ಅಂದಾಜು ಮೊತ್ತ 1,13,000 ರೂಪಾಯಿ 1,12,067 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಪಂಚಾಯತ್ ಕೊಳವಾಡಿ ಗ್ರಾಮದ ಹಿರೇಬೈಲು ಭುವನೇಶ ಮತ್ತು ಇತರರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ತೆರೆದ ಬಾವಿ ನಿರ್ಮಾಣ 70,000 ಅಂದಾಜು ಮೊತ್ತ 69,600 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಪಂಚಾಯತ್ ಯಡೂರು ಸರ್ಕಾರಿ ಪ್ರೌಢಶಾಲೆಗೆ ವಿಕಲಚೇತನ ರ್ಯಾಂಪ್ ನಿರ್ಮಾಣ 16,250 ರೂಪಾಯಿ ಅಂದಾಜು ಮೊತ್ತ 16,000 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಜೋಡಕಟ್ಟೆ SC ಕಾಲೋನಿಗೆ ಕುಡಿಯುವ ನೀರಿನ ಪೈಪ್ಲೈನ್ ಅಳವಡಿಕೆ 81,250 ರೂಪಾಯಿ ಅಂದಾಜು ಮೊತ್ತ 80,800 ರೂಪಾಯಿ ವೆಚ್ಚ ಆಗಿತ್ತು. ಯಡೂರು ಗ್ರಾಮ ಪಂಚಾಯತ್ SC ಅನುರಾಧ ಮನೆ ಹತ್ತಿರ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿ 1 ಲಕ್ಷದಲ್ಲಿ 99,182 ರೂಪಾಯಿ ವೆಚ್ಚ ಆಗಿತ್ತು. ಯಡೂರು BCM ಹಾಸ್ಟೆಲಿನ ಅಡಿಗೆ ಕೊಠಡಿ ಹಾಗೂ ಶೌಚಾಲಯ ದುರಸ್ತಿ ಕಾಮಗಾರಿ 1 ಲಕ್ಷ ರೂಪಾಯಿ ಅನುದಾನ ಇರ್ತದೆ 99,028 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಕಾನಗೋಡು ಗೌರಿ ಕಾನಗೋಡು ದಿನೇಶ ಇತರರ ಮನೆ ಹತ್ತಿರ ಬೋರ್ವೆಲ್ ನಿರ್ಮಾಣ ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಮೋಟಾರ್ ಅಳವಡಿಕೆ 3 ಲಕ್ಷ ರೂಪಾಯಿ ಅಂದಾಜು ಮೊತ್ತ 1,49,000 ರೂಪಾಯಿ ವೆಚ್ಚ ಆಗಿರ್ತದೆ. ಆಮೇಲೆ 20-21ನೇ ಸಾಲಿನಿಂದ 24-25ನೇ ಸಾಲಿನವರೆಗೆ ಅದರಲ್ಲಿ ಟೋಟಲ್ 10 ಮತ್ತು ಟೋಟಲ್ 26 ವರ್ಷಗಳು ಇರ್ತವೆ. ಅದರಲ್ಲಿ ಯಡೂರು ಗ್ರಾಮದ ಗೌರಿ ಗ್ರಾಮದ ದಿನೇಶ ಇತರರ ಮನೆ ಹತ್ತಿರ ಬೋರ್ವೆಲ್ ನಿರ್ಮಾಣ ಹಾಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಮೋಟಾರ್ ಅಳವಡಿಕೆ ಅದರಲ್ಲಿ 1,48,900 ರೂಪಾಯಿ ವೆಚ್ಚ ಆಗಿರ್ತದೆ. ಆಮೇಲೆ ಯಡೂರು ಗ್ರಾಮ ಹೆಬ್ಬಳಬೈಲು ಸರ್ಕಾರಿ ಶಾಲೆ ನೆಲಹಾಸು ದುರಸ್ತಿ ಕಾಮಗಾರಿ 1,70,000 ಅದರಲ್ಲಿ 1,68,963 ರೂಪಾಯಿ ವೆಚ್ಚ ಆಗಿರ್ತದೆ. ಕಟ್ಟೆಕೊಪ್ಪು ಗ್ರಾಮ ಸುಂದರಮನೆ ಶಾಲೆಯ ಮೇಲ್ಛಾವಣಿ ಶಾಲೆ ದುರಸ್ತಿ ಕಾಮಗಾರಿ ಇರ್ತದೆ. ಅದರಲ್ಲಿ 2,80,000 ರೂಪಾಯಿ ಇರ್ತದೆ. ಅದರಲ್ಲಿ 2,77,040 ರೂಪಾಯಿ ಪಾವತಿಯಾಗಿರ್ತದೆ. ಯಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಅದರಲ್ಲಿ 3,80,000ರಲ್ಲಿ 3,77,427 ರೂಪಾಯಿ ಪಾವತಿಯಾಗಿರ್ತದೆ. ಯಡೂರು ಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೆಲಹಾಸು ದುರಸ್ತಿ ಕಾಮಗಾರಿ 1,50,000ರಲ್ಲಿ 1,48,415 ರೂಪಾಯಿ ಪಾವತಿಯಾಗಿರ್ತದೆ. ಯಡೂರು ಗ್ರಾಮ ಮುಂಭಾಗದಲ್ಲಿ ಗ್ರಂಥಾಲಯಕ್ಕೆ ನೆಲಹಾಸು ಕಾಮಗಾರಿ 2 ಲಕ್ಷ ರೂಪಾಯಿ ಇರ್ತದೆ. ಅದರಲ್ಲಿ 1,98,769 ರೂಪಾಯಿ ಪಾವತಿಯಾಗಿರ್ತದೆ. ಯಡೂರು ಗ್ರಾಮ ವ್ಯಾಪ್ತಿಯ ಪ್ರಾಥಮಿಕ ವೈದ್ಯಾಧಿಕಾರಿಗಳ ವಸತಿ ಗೃಹ ದುರಸ್ತಿ ಕಾಮಗಾರಿಗಳಿಗೆ 2 ಲಕ್ಷ ರೂಪಾಯಿ ಅನುದಾನ ಇರ್ತದೆ. 1,98,344 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಮೇಕೇರಿ ಗ್ರಾಮದಲ್ಲಿ ಸೇತುವೆ ತಡೆಗೋಡೆ ನಿರ್ಮಾಣ 2 ಲಕ್ಷ ರೂಪಾಯಿ ಇರ್ತದೆ. 1,98,912 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಹೆಬ್ಬಳಬೈಲು ಅಂಗನವಾಡಿ ಕಟ್ಟಡಕ್ಕೆ ನೆಲಹಾಸು ಕಾಮಗಾರಿ 1,5 ಲಕ್ಷ ರೂಪಾಯಿ ಇರ್ತದೆ. 1,48,128 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೆಲಹಾಸು ಕಾಮಗಾರಿ 2,5 ಲಕ್ಷ ರೂಪಾಯಿ ಇರ್ತದೆ. ಅದರಲ್ಲಿ 2,47,925 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಜೋಡಕಟ್ಟೆ ಕಾಲೋನಿಗೆ ಹೋಗುವ ರಸ್ತೆಯಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ 1,5 ಲಕ್ಷ ರೂಪಾಯಿ ಅನುದಾನ 1,49,098 ರೂಪಾಯಿ ವೆಚ್ಚ ಆಗಿರ್ತದೆ.
ಯಡೂರು ಜೋಡಕಟ್ಟೆ ಎಸ್ಸಿ ಕಾಲೋನಿಯ ಅಂಗನವಾಡಿ ಕಟ್ಟಡಕ್ಕೆ ಹಾಗೂ ಸಾರ್ವಜನಿಕ ಕುಡಿಯುವ ನೀರಿನ ಪೈಪ್ಲೈನ್ 1,90,000 1,88,820 ರೂಪಾಯಿ ಪಾವತಿಯಾಗಿದೆ. ಯಡೂರು ಗ್ರಾಮಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ದುರಸ್ತಿ ಮುಂದುವರೆದ ಕಾಮಗಾರಿ 1,98,726 ರೂಪಾಯಿ. ಅದರಲ್ಲಿ 2 ಲಕ್ಷ ರೂಪಾಯಿ ಅಂದಾಜು ಮೊತ್ತ ಇರ್ತದೆ. ಅದರಲ್ಲಿ 1,98,726 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಸರ್ಕಾರಿ ಪ್ರೌಢಶಾಲೆ ಇಂಟರ್ಲಾಕ್ ಕಾಮಗಾರಿ 2,98,025 ರೂಪಾಯಿ ವೆಚ್ಚ ಆಗಿರ್ತದೆ. ಅಂದಾಜು ಮೊತ್ತ 3 ಲಕ್ಷ ರೂಪಾಯಿ ಆಗಿರ್ತದೆ. ಆಮೇಲೆ ಯಡೂರು ಗ್ರಾಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಾಂಪೌಂಡ್ ನಿರ್ಮಾಣ 1 ಲಕ್ಷ ರೂಪಾಯಿ ಅಂದಾಜು ಮೊತ್ತ ಆಗಿರ್ತದೆ. 98,619 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಮೇಕೇರಿ ಗ್ರಾಮದ ಅಂಗನವಾಡಿ ದುರಸ್ತಿ ಕಾಮಗಾರಿಗಳಿಗೆ 1,15,000 ರೂಪಾಯಿ ಅಂದಾಜು ಮೊತ್ತ ಇರ್ತದೆ. 1,14,096 ರೂಪಾಯಿ ಆಗಿದೆ. ಇಷ್ಟು ತಾಲೂಕು ಪಂಚಾಯತಿ ಅನುದಾನದಲ್ಲಿ ಕಾಮಗಾರಿಗಳು ನಿರ್ವಹಣೆ ಆಗುತ್ತದೆ. ಆಮೇಲೆ ರಾಜ್ಯ ಹಣಕಾಸು ಅನುದಾನದಲ್ಲಿ ಜಿಲ್ಲಾ ಪಂಚಾಯತ್ ಮೂಲಕ ಅನುಷ್ಠಾನ ಆಗಿರುವಂಥ ಕಾಮಗಾರಿಗಳು. ಯಡೂರು ಗ್ರಾಮದ ಮುಸಳಬೈಲು ಗ್ರಾಮದಲ್ಲಿ ಹೈಮಾಸ್ ಅಳವಡಿಕೆ 1,10,10,000. ಅದರಲ್ಲಿ 1,08,364 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಮೇಕೇರಿ ಗ್ರಾಮದ ಹೈಮಾಸ್ಗೆ 1,10,000 ರೂಪಾಯಿ ಅಂದಾಜು ಮೊತ್ತ 1,07,864 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಗ್ರಾಮ ಕೊಳವಾಡಿ ಗ್ರಾಮದ ಹೈಮಾಸ್ ಅಳವಡಿಕೆ 50,000 ರೂಪಾಯಿ ಅಂದಾಜು ಮೊತ್ತ 49,225 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಶೌಚಾಲಯ ನವೀಕರಣ ಕಾಮಗಾರಿ 1.5 ಲಕ್ಷ ರೂಪಾಯಿ ಅನುದಾನ 1,38,548 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಮೇಲ್ವಯಸ್ಸಿನ ಶಾಲೆಗೆ ಮೇಲ್ಚಾವಣಿ ಕಿಟಕಿ ಬಾಗಿಲು ನೆಲಾಂಶ ದುರಸ್ತಿ 1,25,000. ಅದರಲ್ಲಿ 1,23,696 ರೂಪಾಯಿ ವೆಚ್ಚ ಆಗಿರ್ತದೆ. ಯಡೂರು ಸರ್ಕಾರಿ ಶಾಲೆಗೆ ಶೌಚಾಲಯ ನಿರ್ಮಾಣ 1.5 ಲಕ್ಷ ರೂಪಾಯಿ ಅನುದಾನ 1,48,234 ರೂಪಾಯಿ ವೆಚ್ಚ ಆಗಿರ್ತದೆ. ಕೊಳವಾಡಿ ಗ್ರಾಮದ ಅಂಗನವಾಡಿಗೆ ನೆಲಹಾಸು ಹಾಗೂ ಮೇಲ್ಚಾವಣಿ ದುರಸ್ತಿ ಶೌಚಾಲಯ ನಿರ್ಮಾಣ ಕಾಮಗಾರಿ ಅಂದಾಜು 1.5 ಲಕ್ಷ ರೂಪಾಯಿ ಇರ್ತದೆ. 1,48,969 ರೂಪಾಯಿ ವೆಚ್ಚ ಆಗಿರ್ತದೆ. ಇದು ಜಿಲ್ಲಾ ಪಂಚಾಯತ್ ಅನುದಾನ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಡೆತಕ್ಕಂಥ ಕಾಮಗಾರಿ. ಇದರಲ್ಲಿ ಏನಾದರೂ ಲೋಪದೋಷಗಳಿಗೆ ಸಭೆಯಲ್ಲಿ ಚರ್ಚೆ ಮಾಡಿ ಅವಕಾಶ ಇರ್ತದೆ. 20 ರಿಂದ 5 ವರ್ಷ ಸರಿ ಮಾಡಲಿಲ್ಲ ಅಂತ 20ನೇ ಇಸ್ವಿಯಿಂದ 21ನೇ ಸಾಲಿನಿಂದ 24-25ನೇ ಸಾಲಿನಲ್ಲಿ ಅಲ್ಲ ಸಾರ್ವಜನಿಕರು ಇದು ಯಾವ್ದು ವೈಯಕ್ತಿಕ ಕೆಲಸಗಳಲ್ಲ. ಸಾರ್ವಜನಿಕ ಶಾಲೆ ಅಂಗನವಾಡಿಗಳಿದೆ 20ನೇ ಇಸ್ವಿಯಿಂದ 25ವರೆಗೂ ಇದೆ. ಅದು ಒಂದೇ ವರ್ಷದಿಂದ ಬೇರೆ ಏನಾದ್ರು ಇದೆಯಾ? ಈಗ NREGA ಬಗ್ಗೆ ಏನಾದರೂ ಡೌಟ್ ಇದ್ರೆ ಕೇಳಿ. ಕೈಗೆಲ್ಲ ಇಲ್ಲ ನೋಡಿ ಹೇಳ್ತೀವಿ. ನನಗೆ ಅಷ್ಟೇನು ಹಣಕಾಸು ಕೇಳ್ಬೋದು. ಹಾಗೆ ಇದು TCJP ಇದು ಬಗ್ಗೆನೂ ಯಾವುದೇ ಡೌಟ್ ಇದ್ರೂ ಕೇಳ್ಬೋದು. ಎಲ್ಲದೂ ಇಲ್ಲ ಇದೆ ಸರಿಯಾದ ಡೌಟ್ ಇಲ್ಲ ಅಂದರೆ ಮುಂದೆ ಹೋಗ್ಬೋದು. ಕಾಮಗಾರಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀವಿ. ಈಗ ನಮ್ಮ 5/6/25ರಿಂದ ಇಲ್ಲಿವರೆಗೂ ಸಹ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿರ್ತಾರೆ. ಅವರು ಸಭೆಗೆ ವರದಿಯನ್ನು ಮಂಡನೆ ಮಾಡಬೇಕು ಅಂತ ಹೇಳಿ ನಮಸ್ಕಾರ. 2025-26ನೇ ಸಾಲಿನ ಸಾಮೂಹಿಕ ಪರಿಶೀಲನಾ ಪ್ರಕ್ರಿಯೆಯನ್ನು ಯಡೂರು ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 5/6/2025ರಿಂದ 12/6/2025ರವರೆಗೆ ದಿನಾಂಕ 1/4/2024ರಿಂದ 31/3/25ರವರೆಗೆ ಅನುಷ್ಠಾನಗೊಂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 15ನೇ ಹಣಕಾಸು ಇಲಾಖೆಯ ಕಾಮಗಾರಿಗಳ ದಾಖಲಾತಿ ಪರಿಶೀಲನೆ, ಕಾಮಗಾರಿಗಳ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿಗಾರರ ಮನೆ ಭೇಟಿ ಮಾಡಲಾಗಿರುತ್ತದೆ. ಹಾಗೂ 2020-21ನೇ ಸಾಲಿನಿಂದ 24-25ನೇ ಸಾಲಿನ
ಅವಧಿಯಲ್ಲಿ ರಾಜ್ಯ ಹಣಕಾಸು ಆಯೋಗದಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಸ್ಥಳ ಪರಿಶೀಲನೆ, ದಾಖಲಾತಿ ಪರಿಶೀಲನೆ ನಡೆಸಲಾಗಿರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಂಡುಬಂದ ಅಂಶಗಳ ವರದಿಯನ್ನು ಈ ಕೆಳಕಂಡಂತೆ ಮಂಡಿಸಲಾಗಿರುತ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಉತ್ತಮ ಅಂಶಗಳು. ಯೋಜನೆಯ ಅಡಿಯಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳು ಸೂಕ್ತ ದಾಖಲೆಯೊಂದಿಗೆ ನಿರ್ವಹಿಸಲಾಗಿರುತ್ತದೆ. ಅನುಷ್ಠಾನಗೊಂಡ ಕಾಮಗಾರಿಗಳು ಮೇಲ್ನೋಟಕ್ಕೆ ಉತ್ತಮವಾಗಿದ್ದು ಸಾರ್ವಜನಿಕರಿಗೆ ಹಾಗೂ ವೈಯಕ್ತಿಕ ಫಲಾನುಭವಿಗಳಿಗೆ ಸಹಕಾರಿಯಾಗಿ ಕಂಡುಬಂದಿರುತ್ತದೆ. ಅಕುಶಲ ಕೂಲಿಗಾರರ ಕೂಲಿ ಹಣವು ಅವರ ವೈಯಕ್ತಿಕ ಖಾತೆಗೆ ಜಮಾವಾಗಿದ್ದು ಕಂಡುಬಂದಿರುತ್ತದೆ. ನಮೂನೆಗಳು ಹಾಗೂ ವಹಿಗಳ ನಿರ್ವಹಣೆ ಸಮರ್ಪಕವಾಗಿ ಕಂಡುಬಂದಿರುತ್ತದೆ. ಹಾಗೆ MGNREGಯ ಲೋಪದೋಷಗಳು ಕೆಳಗೊಂಡಿರುತ್ತವೆ. ದಾಖಲಾತಿಗಳ ಪರಿಶೀಲನೆಯಲ್ಲಿ ಕಂಡುಬಂದ ಲೋಪದೋಷಗಳು. ಯಡೂರು ತಿಮ್ಮಪ್ಪ ಬಿನ್ ಶೇಷಪ್ಪಗೌಡ ಇವರ ಗೊಬ್ಬರಗುಂಡಿ ಕಾಮಗಾರಿಯ ಕಡತದಲ್ಲಿ ಕಾಮಗಾರಿ ಹಂತದ ಫೋಟೋವನ್ನು ನಿರ್ವಹಿಸುವುದಿಲ್ಲ. ಕಟ್ಟೆಕೊಪ್ಪ ಗ್ರಾಮದ ಗಿರಿಜಮ್ಮ ಕೋಂ ಚನ್ನನಾಗೆ ಇವರ ಬಸವ ವಸತಿ ಯೋಜನೆ ಕಾಮಗಾರಿಯಲ್ಲಿ ಫಲಾನುಭವಿಗೆ NMR ಹಾಕಿರುವುದಿಲ್ಲ. ಕೌರಿ ವಾಸಪ್ಪ ಬಿನ್ ಅಣ್ಣಪ್ಪಗೌಡ ಇವರ ಗೊಬ್ಬರಗುಂಡಿ ಕಾಮಗಾರಿಯ ಕಡತದಲ್ಲಿ ನಮೂನೆ 6ರಲ್ಲಿ ಅರ್ಜಿದಾರ ಸಹಿ ಇರುವುದಿಲ್ಲ. KM ಶೇಷಾದ್ರಿ ಬಿನ್ ಮಂಜಪ್ಪಗೌಡ ಇವರ ಜಮೀನು ಅಡಕೆ ತೋಟೆ ಕಾಮಗಾರಿ ಕಡತದಲ್ಲಿ ME ಜೆರಾಕ್ಸ್ ಪ್ರತಿಯನ್ನು ನಿರ್ವಹಿಸಿರುವುದಿಲ್ಲ. ಹಾಗೆ ಕಾಮಗಾರಿ ಸ್ಥಳ ಭೇಟಿ ಸಂದರ್ಭದಲ್ಲಿ ಕಂಡುಬಂದಿರತಕ್ಕಂಥ ಲೋಪದೋಷಗಳು. ಯಡೂರು ಗ್ರಾಮದ ರಮಗೋಡು ರಸ್ತೆಯಿಂದ ಹಂಚಿನ ಮನೆ ಹೋಗುವ ಸಾರ್ವಜನಿಕ ರಸ್ತೆಯ ಕಾಮಗಾರಿಯಲ್ಲಿ ನಾಮಫಲಕ ಅಳವಡಿಸಿದ್ದು ಯೋಜನೆಯ ಲೋಗವನ್ನು ಇರುವುದಿಲ್ಲ. ಕೌರಿ ಶೆಟ್ಟಿಕೊಪ್ಪ ರಸ್ತೆಯಿಂದ ಮೇಲಿನ ಬಯಸಿದ ಸುರೇಂದ್ರ ಮನೆಯವರೆಗೆ ಸಾರ್ವಜನಿಕ ಗ್ರಾಹಕ ರಸ್ತೆ ನಿರ್ಮಾಣ ಕಾಮಗಾರಿ ನಾಮಫಲಕ ಅಳವಡಿಸಿದ್ದು ನಾಮಫಲಕಕ್ಕೆ ತಳಪಾಯ ಹಾಕಿರುವುದಿಲ್ಲ. ಯಡೂರು ಗ್ರಾಮದ ರಮಾ ಬಿನ್ ಈರಾ ಇವರ ಮನೆ ಆವರಣದಲ್ಲಿ ದನದ ಕೊಟ್ಟಿಗೆ ಕಾಮಗಾರಿಯಲ್ಲಿ ನಾಮಫಲಕ ಅಳವಡಿಸಿದ್ದು ಕಾಮಗಾರಿಗೆ ಸಂಬಂಧಪಟ್ಟಂತ ವಿವರಣೆ ನಮೂದಿಸಿರುವುದಿಲ್ಲ. ಹಾಗೆ ಉದ್ಯೋಗ ಚೀಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾಮಗಾರಿಯಲ್ಲಿ ಕೆಲಸ ನಿರ್ವಹಿಸಿದ ಕೂಲಿಕಾರರ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ 46 ಉದ್ಯೋಗ ಚೀಟಿಗಳ ಪೈಕಿ 24 ಉದ್ಯೋಗ ಚೀಟಿಯಲ್ಲಿ ಕಾಮಗಾರಿ ವಿವರವನ್ನು ನಮೂದಿಸಿರುವುದಿಲ್ಲ. ಹಾಗೆ ವಸೂಲಾತಿ ಪ್ರಕರಣಗಳು. ಕೌರಿ ಶೆಟ್ಟಿಕೊಪ್ಪ ರಸ್ತೆಯಿಂದ ಮೇಲಿನ ಬಯಸಿದ ಸುರೇಂದ್ರ ಮನೆಯವರೆಗೆ ಸಾರ್ವಜನಿಕ ಗ್ರಾಹಕ ರಸ್ತೆ ಸದರಿ ಕಾಮಗಾರಿ ರಾಜಧನ ಬಾಬ್ತು 2,380 ರೂಗಳನ್ನು ಸರ್ಕಾರಕ್ಕೆ ಪಾವತಿಸುವುದಿಲ್ಲ. ಆದ್ದರಿಂದ ಸದರಿ ಪಾವತಿಯನ್ನು ವಸೂಲಾತಿ ಗುರುತಿಸಲಾಗಿರುತ್ತದೆ. ಅದರ ಜೊತೆಗೆ ಕವರಿ PWD ರಸ್ತೆಯಿಂದ ಒಡ್ಡಿಕೊಟ್ಟಿಗೆ ಮಂಜುನಾಥವರೆಗೆ ಸಾರ್ವಜನಿಕ ಗ್ರಾಹಕ ರಸ್ತೆ 1,863 ರೂಗಳನ್ನು ರಾಜಧನ ಬಾಬ್ತು ಸರ್ಕಾರಕ್ಕೆ ಪಾವತಿಸುವುದಿಲ್ಲ. ಆದ್ದರಿಂದ ಸದರಿ ಪಾವತಿಯನ್ನು ಸರ್ಕಾರಕ್ಕೆ ಪಾವತಿ ಇರ್ತಕ್ಕಂಥ ಈ ಮೊತ್ತವನ್ನು ವಸೂಲಾತಿ ಗುರುತಿಸಲಾಗಿರುತ್ತದೆ. ಯಡೂರು PWD ರಸ್ತೆಯಿಂದ ಮೊಯ್ದೀನ್ ಸಾಬ್ ರಮಿಜಾ ಮನೆಯವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ 3,977 ರೂಗಳನ್ನು ಸರ್ಕಾರಕ್ಕೆ ಪಾವತಿಸದೇ ಇಲ್ಲದಿರುವುದರಿಂದ ಸದರಿ ಪಾವತಿಯನ್ನು ವಸೂಲಾತಿ ಗುರುತಿಸಲಾಗಿರುತ್ತದೆ. ಒಟ್ಟು 8,220 ರೂಗಳನ್ನು ವಸೂಲಾತಿ ಗುರುತಿಸಿದ ಮೊತ್ತ ಆಗಿರುತ್ತದೆ. ಹಾಗೆ 15ನೇ ಹಣಕಾಸು ಯೋಜನೆಯಲ್ಲಿಯ ಉತ್ತಮ ಅಂಶಗಳು. ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಾಗಿರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಡತದಲ್ಲಿ CC ಬಿಲ್ಗಳು ನಿರ್ವಹಿಸಿರುತ್ತಾರೆ ಹಾಗೂ ಬಿಲ್ನಲ್ಲಿ PDO ಅಧ್ಯಕ್ಷರು ಹಾಗೂ ತಾಂತ್ರಿಕ ಅಭಿಯಂತರರ ದೃಢೀಕರಣ ಇರುತ್ತದೆ. ಕಾಮಗಾರಿಗಳ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಕಾಮಗಾರಿ ಸ್ಥಳಗಳು ಸೂಕ್ತವಾಗಿದ್ದು ಸಾರ್ವಜನಿಕರಿಗೆ ಉಪಯೋಗವಾಗಿರುವುದು ಕಂಡುಬಂದಿರುತ್ತದೆ. ಹಾಗೆ 15ನೇ ಹಣಕಾಸಿನ ಆಕ್ಷೇಪಣಾ ಪ್ರಕರಣಗಳು. ಸಾಮಗ್ರಿ ಖರೀದಿಗೆ ಸಂಬಂಧಿಸಿದಂತೆ ಕ್ಯಾಶ್ ಬುಕ್ DCB ನಂಬರ್ 45ರಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಮೋಟಾರ್ ಹಾಗೂ ಪೈಪ್ಲೈನ್ ದುರಸ್ತಿ ಬಾಬ್ತು 7,830 ರು ಪಾವತಿ ಮಾಡಿರುವುದಾಗಿ ನಿರ್ವಹಿಸಿದ್ದು ಸದರಿ ಬಿಲ್ ಸಂಖ್ಯೆ 3ರಲ್ಲಿ ಈ ಪಾವತಿಗೆ ಸಂಬಂಧಿಸಿದ ಸಾರ್ವಜನಿಕ ಬೀದಿ ದೀಪ ದುರಸ್ತಿ ಹಾಗೂ ಅಳವಡಿಕೆ ಮಾಡಿರುವುದಾಗಿ ನಗದು ಬಿಲ್ ನಿರ್ವಹಿಸಲಾಗಿರುತ್ತದೆ. ಆದರೆ ಕ್ಯಾಶ್ ಬುಕ್ DCB ನಿರ್ವಹಣೆಗೂ ಬಿಲ್ ವ್ಯತ್ಯಾಸ ಇರುವುದರಿಂದ ಸದರಿ ಪಾವತಿ ಮೊತ್ತ 7,830 ರೂಗಳನ್ನು ಆಕ್ಷೇಪಣೆಗೆ ಗುರುತಿಸಲಾಗಿರುತ್ತದೆ. ರಾಜ್ಯ ಹಣಕಾಸು ಯೋಜನೆಯ ಸ್ಥಳ ಪರೀಕ್ಷೆಯಲ್ಲಿ ಕಂಡುಬಂದಿರತಕ್ಕಂಥ ಅಂಶಗಳು. ಮೇಕೇರಿ ಗ್ರಾಮದಲ್ಲಿ ಹೈಮಾಸ್ಕ್ ಅಳವಡಿಕೆ ಕಾಮಗಾರಿಯಲ್ಲಿ ಒಂದು ಬಲ್ಬ್ ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದು ಉಳಿದ ಬಲ್ಬ್ಗಳ ನಿರ್ವಹಣೆಗೆ ತಿಳಿಸಲಾಗಿರುತ್ತದೆ. ಉಳಿದ ಬಲ್ಬ್ಗಳ ದುರಸ್ತಿಗೆ ತಿಳಿಸಲಾಗಿರುತ್ತದೆ. ಅದನ್ನ ಪಂಚಾಯತ್ ವಿಡಿಯೋ ಅಥವಾ ಇಡೀ ನಮ್ಮಲ್ಲೊಂದು 10 ಫೇಮಸ್ ಇದೆಯಾ ಅದೊಂದು ಇವತ್ತಿನ ವರದಿ ಬೀದಿ ದೀಪವನ್ನ ಸಮಾಜ ಕಲ್ಯಾಣ ಇಲಾಖೆ ಅದನ್ನ ನೀಡಿದ್ರು.
ಅಳವಡಿಸೋದು ಆಯ್ತಾ, ಅದರ ನಿರ್ವಹಣೆ ಯಾರು ಮಾಡಬೇಕು ಆ ಪ್ರಶ್ನೆ ಚೂರು ಇಲ್ಲಿ ಉದ್ಭವ ಮಾಡಿ ಸಾರ್ವಜನಿಕವಾಗಿ ಹೋಗ್ಬಿಡಿ. ಎಲ್ಲ ಬೀದಿ ದೀಪಗಳು ಹೋಗಿ ಆ ಬೀದಿ ದೀಪಕ್ಕೆ 3,70,000 ನಮ್ಗೆ ದಂಡ ಹಾಕಿದೆ. ದಂಡ ಹಾಕ್ತಾರೆ ಕರೆಂಟ್ ಬಿಲ್ ಇಲ್ಲ ನಮ್ಮದು ಇಲ್ಲ, ದಂಡ ಹಾಕ್ತಾರೆ. ನಡೀತಾ ಇದೆ, ಕೇಸ್ ನಡೀತಾ ಉಂಟು. ಅದೊಂದು ಚರ್ಚೆ ವಿಚಾರ ಬೇಕಾದ್ರೆ ಆ್ಯಡ್ ಮಾಡಬೇಕು ಆಯ್ತಾ. ಒಂದು ನೋಡೋಣ ಕಾರು ಬಂದಿದೆ. ಕವರಿ ದಿನೇಶ್ ಇತರ ಮನೆ ಹತ್ತಿರ ಬೋರ್ವೆಲ್ ನಿರ್ಮಾಣ, ವಿದ್ಯುತ್ ಸಂಪರ್ಕ, ಮೋಟಾರ್ ಅಳವಡಿಕೆ ಕಾಮಗಾರಿ ಸ್ಥಳದಲ್ಲಿ ಟ್ಯಾಂಕ್ ನಿರ್ವಹಣೆ ಮಾಡಲಾಗಿದ್ದು, ಸ್ಥಳ ಭೇಟಿ ಸಂದರ್ಭದಲ್ಲಿ ಟ್ಯಾಂಕ್ ಆ ಸ್ಥಳದಲ್ಲಿ ಇರುವುದಿಲ್ಲಾಗಿರುತ್ತದೆ. ಇದಿಷ್ಟು 2024-25 ಸಾಲಿನ ಸಾಮಾಜಿಕ ಪರಿಶೀಲನೆ ವರದಿಯಾಗಿದ್ದು, ಈ ವರದಿ ಮಂಡಿಸಲಿಕ್ಕೆ ಅವಕಾಶ ಕೊಟ್ಟಿದೆ. ಎಲ್ಲರಿಗೂ ಧನ್ಯವಾದ. ರೆಸಲ್ಯೂಷನ್ ಮಾಡ್ತೀವಿ, ಎಲ್ಲ ಕಡೆ ಅದೇ ಸಮಸ್ಯೆ, ಎಲ್ಲದ ಹಾಳಾಗಿದೆ, ಹಾಕ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿರ್ತೀವಿ. ಈಗ ನಮ್ಮ ಬಿಡುವಿಲ್ಲದ ಸಮಯದಲ್ಲೂ ಸಹ ನಮ್ಮ ಗ್ರಾಮ ಪಂಚಾಯತ್ಗೆ ನೋಡಲ್ ಅಧಿಕಾರಿ ಹಾಗೂ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಶೇಷನಾಯಕ್ ಜಿ ನಾಯಕ್ ಅವರು ಆಗಮಿಸುತ್ತಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಕುರಿತು ಈ ಸಭೆಗೆ ಕುರಿತು ಒಂದು ಮಾತು ಹಾಗೂ ಸಲಹೆ ಸಹಕಾರ ನೀಡಬೇಕು ಅಂತ ಅವರಿಗೆ ಸ್ವಾಗತವನ್ನು ಕೊಡ್ತಾ ಮಾತು ಮುಂದುವರಿಸಬೇಕಂತ ಅವರಿಗೆ ಕೇಳಬೇಕು. ಇವತ್ತು 2025-26ನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಒಂದು ಗ್ರಾಮ ಸಭೆಯನ್ನು ಈ ಒಂದು ಪಂಚಾಯತ್ ಅಲ್ಲಿ ನಿರ್ವಹಿಸಲಾಗಿದೆ. ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಜಯಪ್ರಕಾಶ್ ಅವರೇ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಅವರೇ ಹಾಗೂ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕಲಾವತಿ ಅವರೇ ಹಾಗೂ ಶೇಷಾದ್ರಿ ಅವರೇ, ಸಾಮಾಜಿಕ ಲೆಕ್ಕ ಪರಿಶೋಧನೆ ನಮ್ಮ ತಾಲೂಕಿನ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ಅವರೆಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಬೇರೆ ಬೇರೆ ಇಲಾಖೆಯಿಂದ ಆಗಮಿಸಿರುವಂತಹ ಎಲ್ಲ ನೌಕರ ಬಂಧುಗಳೇ ಹಾಗೂ ಈ ಒಂದು ಗ್ರಾಮದ ಗ್ರಾಮಸ್ಥರೇ ಮತ್ತು ಮಾಧ್ಯಮಿಕರು ಕೂಡ ಇರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳೋದೇನೆಂದರೆ, ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯನ್ನು ಯಾಕೆ ಮಾಡ್ತಾರೆ ಹೇಳೋದನ್ನು ಮೊದಲು ತಿಳ್ಕೋಬೇಕು. ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಏನು ಅಂತ ಕೆಲವರಿಗೆ ಗೊತ್ತಿಲ್ಲ. ಇಲ್ಲಿ ನಾನು ಬಹಳ ಮುಖ್ಯವಾಗಿ ಅಬ್ಸರ್ವ್ ಮಾಡೋದು ಏನಂದರೆ, ಮೊದಲನೇದಾಗಿ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆಗಳಿಗೆ ಎಲ್ಲರೂ ಕೂಡ ಹಾಜರು ಗ್ರಾಮದಲ್ಲಿ. ಇದು ನಮ್ಮ ಊರು, ನಮ್ಮ ಊರಿನ ಅಭಿವೃದ್ಧಿಗೆ ನಾವು ಮೊದಲು ಸಹಕಾರವನ್ನು ಕೊಡಬೇಕು. ಒಂದು 25 ಜನ ಬಂದಿರ್ಬೋದು ಟೋಟಲ್ ಲೆಕ್ಕ ಮಾಡೋದು. ಇದು ಈ ವರ್ಷದ ಒಂದು ಗ್ರಾಮ ಸಭೆ ಅಂದರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನು ಕಾಮಗಾರಿಗಳಾಗಿವೆ ಅಂದರೆ ನರೇಗಾದಲ್ಲಿರ್ಬೋದು, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಇರ್ಬೋದು, 15ನೇ ಹಣಕಾಸು ಇರ್ಬೋದು, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತಿಂದ ಆಗಿರ್ತಕ್ಕಂತಹ ಅನುದಾನಗಳಿಂದ ಬಂದಿರ್ಬೋದು. ಇವೆಲ್ಲ ಒಂದು ಏನು ಕಾಮಗಾರಿಗಳು ನಡೆದಿದೆಯೋ ಆ ಕಾಮಗಾರಿಗಳಲ್ಲಿ ಏನು ಲೋಪದೋಷಗಳಿವೆ, ಏನಾಗಿದೆ ಹೇಳೋದ್ರ ಬಗ್ಗೆ ಅವರು ಏನು ಮಾಡಿದ್ದಾರೆ, ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡಿದ್ದಾರೆ. ಆಡಿಟ್ ಅಂತಾರೆ, ಸೋಷಿಯಲ್ ಆಡಿಟ್ ಅಂತ ಇರ್ತಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರ್ಕೋಬೇಕು. ನಮ್ಮ ಊರಿಗೆ ಏನೇನು ಅಗತ್ಯತೆ ಇದೆ. ಈಗ ನೀವು ನೋಡಿ 54 ಕಾಮಗಾರಿಗಳಾಗಿವೆ. 54 ಕಾಮಗಾರಿಗಳಲ್ಲಿ 22 ಗೊಬ್ಬರ ಗುಂಡಿನೇ ಇದೆ. ಹೌದಾ? 54 ಕಾಮಗಾರಿಗಳಲ್ಲಿ 22 ಗೊಬ್ಬರ ಗುಂಡಿ ಇದೆ ಅಂದ್ರೆ ನಮ್ಮೂರು ಗೊಬ್ಬರ ಗುಂಡಿದ ಮಾತ್ರ ಅಗತ್ಯತೆ ಇದೆ ಅಂತ ಆಯ್ತು. ಹಾಗಾಗಿ ನಾವು ತಮಾಷೆಗೆ ಮತ್ತೆ ತಪ್ಪಿರ್ಕೊಬೇಡಿ, ಜನರ ಅಗತ್ಯತೆಗಳಿರ್ತವೆ, ಅವರು ಆ ಥರ ಏನಂತ ಕೇಳಿದ್ರೆ ಅದನ್ನು ಕೊಡ್ತಾರೆ. ಇದು ಯಾವಾಗಂದ್ರೆ ಕ್ರಿಯಾ ಯೋಜನೆಯನ್ನು ಮಾಡ್ತೇವಲ್ಲ, ನರೇಗಾ ಯೋಜನೆ ಅಡಿಯಲ್ಲಿ ನಮ್ಮ PDOs ಮತ್ತು ಗ್ರಾಮ ಪಂಚಾಯತ್ ಒಂದು ಕ್ರಿಯಾ ಯೋಜನೆ ಮಾಡ್ತಾರೆ. ಕಾಮಗಾರಿ ಆಗ್ತಿದ್ರು ನೋಡಿ, ಈ ತರ ಆಗ್ಬಿಡ್ತಾರೆ. ಇದಕ್ಕೆ ಕಾರಣ ಮಾಡೋದಿಲ್ಲ, ಬೇರೆ ಮಾಡೋದಿಲ್ಲ. ಈಗ ರಸ್ತೆ ಬಗ್ಗೆ ಹೇಳುದು, ರಸ್ತೆ ಪ್ರತಿ ವರ್ಷ ಹಾಕೋದು ಯಾರು ಕೂಡ ರಸ್ತೆಯನ್ನು ಕಂಪ್ಲೀಟ್ ಮಾಡಕ್ಕೆ ಬರೋದಿಲ್ಲ, ಯಾರು ಮುಂದೆ ಬರೋದಿಲ್ಲ ಅಲ್ವಾ? ಹಾಗಾಗಿ ಅದೆಲ್ಲ ಆಗ್ಬೇಕಂದ್ರೆ ಯಾರು ಸಕ್ರಿಯವಾಗಿ ಭಾಗವಹಿಸ್ಬೇಕಂದ್ರೆ ನಾವು ನಮ್ಮ ಊರಿನ ಜನ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕು. ನೀವೆಲ್ಲರೂ ಕೂಡ ಅವಾಗ ಬರಬೇಕು, ಗ್ರಾಮ ಪಂಚಾಯತಿಗೆ ಬರಬೇಕು, ಶಾಲೆಗಳಿಗೆ ಬರಬೇಕು, ನಮ್ಮ ಆರೋಗ್ಯ ಇಲಾಖೆಯ ಹಾಸ್ಪಿಟಲ್ಗಳಿಗೆ ನಾವು ಬರಬೇಕು. ನಮ್ಗೆ ಹೋಗೋಕೆ ಬೇಜಾರಲ್ಲ, ಯಾರು ಮೆಟ್ಲಾಕ್ ಮೇಲೆಗಡೆ ಹೋಗಿ ಕೇಳ್ಕೊ ಬರ್ತೇವೆ ಹೇಳಿ, ಅವ್ರು ಯಾರು
ಸಿಕ್ಕಿದ್ರೆ ಹೇಳಿದ್ರೆ ಅವ್ರು ಕೇಳ್ಕೊಂತೇವೆ, ಅಧ್ಯಕ್ಷರು ಸಿಕ್ಕಿದಾಗ ಕೇಳ್ಕೊಂತೇವೆ, ಇಲ್ಲ ನಮ್ಮ ಮೆಂಬರ್ ಸಿಕ್ಕಿದಾಗ ಕೇಳ್ಕೊಂತೇವೆ, ಮತ್ತೆ PDO ಸರ್ ಸಿಕ್ಕಿದಾಗ ಯಾರು ನಮ್ಮ ಗ್ರಾಮ ಪಂಚಾಯತ್ ನೀರು ಗಂಟೆ ಅವ್ರು ಸಿಕ್ಕಿದಾಗ ಕೇಳ್ತಾರೆ ಏನೋ ಹೊಸ ಯೋಜನೆ ಬಂದೇನಂತೆ. ಆ ಬಂದು ಕೇಳ್ಬೋದು. ನಾವು ಕೇಳಿದಾಗ ಅವ್ರು ಯಾವ್ಯಾವ ಯೋಜನೆಗಳಿವೆ ನೋಡಿ. ಈಗ ನಾವು ಆರ್ಥಿಕವಾಗಿ ಸವಲತ್ತನ್ನು ಸಾಧಿಸಬೇಕಿಲ್ಲ, ಏನೋ ಒಂದನ್ನ ನೋಡಪ್ಪ, ಕುರಿ ಸಾಕಾಣಿಕೆ ಒಂದೇ ಒಂದಿತ್ತು ಅಲ್ವಾ. ಹಾಗಾಗಿ ನಾವು ನಮ್ಮ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೋಗ್ಬೇಕು. ತೋಟ ಸುಮಾರು 7-8 ತೋಟಗಳಿಗೆ ನಮ್ಮ ಕೃಷಿ ಇಲಾಖೆ ಇದು ಮಾಡಿದ್ರೆ, ತೋಟಗಾರಿಕೆ ಇಲಾಖೆ ಇದು ಮಾಡಿದ್ರೆ, ಆ ಥರ ನಾವು ಸ್ವಾವಲಂಬಿಗಳಾಗಿ ಬದುಕೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ನಾವು ತಗೊಳ್ಬೇಕು. ಸರ್ಕಾರದಿಂದ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ತಗೋಬೇಕು. ಅದಕ್ಕೆ ನಾವು ಯಾವಾಗಲೂ ಕೂಡ ಮುಂದಾಗಿ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಇರ್ಬೋದು. ಎರಡನೇದಾಗಿ ಲೆಕ್ಕ ಪರಿಶೋಧನೆ ಮಾಡೋದಿದಾರಲ್ಲ, ಇವರು ನಮ್ಗೆ ಯಾರಿಗೂ ಸಂಬಂಧಿಕರಲ್ಲ. ನಮ್ಮ ಪಂಚಾಯತ್ ಸಂಬಂಧ ಇಲ್ಲ, ನಮಗೆ ಸಂಬಂಧ ಇಲ್ಲ, ಇಲಾಖೆಗೆ ಸಂಬಂಧ ಇಲ್ಲ, ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರಿಗೆ ಸಂಬಂಧ ಇಲ್ಲ. ಅವ್ರು ಹೆಚ್ಚು ಮಾತಾಡೋರಲ್ಲ, ಒಂದು ಮಾತಾಡೋದು ಹೆಚ್ಚು, ಎರಡು ಮಾತಾಡೋದು ಕಡಿಮೆ ಇದೆ. ಅವ್ರು ಹಾಗೆ ಇರ್ತಾರೆ. ಯಾಕೆಂತಂದ್ರೆ ಅವ್ರು ಯಾರ ಜೊತೆ ಕೂಡ ನಿಕಟ ಸಂಬಂಧ ಅವ್ರು ಏನೂ ತಿಳೋದಿಲ್ಲ. ನಮ್ಮ ಹತ್ರ ಚೆನ್ನಾಗಿದ್ದಾರೆ, ನಮ್ಗೆ ಚೆನ್ನಾಗಿದ್ದಾರೆ, ನಾವು ನಾಗೇಶ್ವರ ಆರಾಮಿದ್ದಾರೆ, ಚೆನ್ನಾಗಿದ್ದಾರೆ ಕೇಳ್ತೇವೆ, ಇದಷ್ಟೇ. ಅವ್ರ ಡ್ಯೂಟಿ ಅವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಅದು ಏನೇನು ತಪ್ಪಿದೆ ಏನೇನಿದೆ ಅದಕ್ಕೆಲ್ಲ ಕರೆಕ್ಟಾಗಿ ಬರ್ದೇ ಹೋಗ್ತಾರೆ. ಅವ್ರು ನೀವು ಚಾ ಕೊಟ್ಟದ್ದು ಬಿಸ್ಕೆಟ್ ಕೊಟ್ಟದ್ದು ಯಾವ್ದು ನೆನಪಿನಲ್ಲಿ ಇಟ್ಕೊಳ್ಳೋದು. ಹಾಗೆ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ನಾನು ಇಲ್ಲಲ್ಲ, ಇದು ಒಂದು ಪಂಚಾಯತ್ ಅಲ್ಲ, ನಾನು ಎಷ್ಟೋ ಪಂಚಾಯತ್ಗಳಿಗೆ ಹೋಗಿದ್ದೇನೆ, ನೋಡಲ್ ಅಧಿಕಾರಿಯಾಗಿ ಹೋಗಿದ್ದೇನೆ, ಮತ್ತು ಬೇರೆ ಬೇರೆ ಶಾಲೆಗಳಿಗೆ ಹೋಗಿದ್ದೇನೆ. ಅಲ್ಲೆಲ್ಲ ಹೋದಂತ ಸಂದರ್ಭದಲ್ಲಿ ಅವರೆಲ್ಲ ಹೇಗಿದ್ರೆ ಪರ್ಫೆಕ್ಟ್ ಪಕ್ಕ ಬರೆದು ಹೋಗ್ತಾರೆ. ಸರ್ ಇದು ಹೀಗಿದೆ ನೋಡ್ರಿ, ಇಲ್ಲಿ ಹೀಗಿದೆ ಅಂತ ಕರೆಕ್ಟ್ ಆಗಿ ಅಲ್ಲಿ ನಮೂದನೆ ಮಾಡೋದು. ಇದು ಏನಂದ್ರೆ ನಮ್ಮಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿದೆ ಅಂತೇಳಿ, ನಮ್ಮಲ್ಲಿ ಎಲ್ಲೂ ಕೂಡ ಲೋಪದೋಷಗಳಿಲ್ಲ. ಅಥವಾ ನಾವೆಲ್ಲರೂ ನಮ್ಗೆ ತಿಳಿದೇ ತಪ್ಪು ಮಾಡದಿದ್ರೆ ಆ ತಪ್ಪುಗಳನ್ನ ನಾವು ಮನಸ್ಸುಗಳ ಬಗ್ಗೆ ಅವ್ರಿಗೆ ಕೆಲವು ಓದ್ ಹೇಳಿದ್ರಲ್ಲ, ಏನೇನು ನಮ್ಮ ಇವರು ಓದ್ ಹೇಳಿದ್ರು, ನಮ್ಗೆ ಇದರಿಂದ ವಿನಾಯಿತಿ ಕೊಡಿ. ಎಷ್ಟೋ ಕಡೆ ನಾವು ನೋಡ್ತೇವೆ ಆ ಬೋರ್ಡ್ ಹಾಕಿರ್ತಾರೆ, ಯಾವುದೋ ಕಾಮಗಾರಿ ಆಗ್ಬೇಕಾದ್ರೆ ಒಂದು ಬೋರ್ಡ್ ಅಲ್ಲಿ ನೆಟ್ಟಿರ್ತಾರೆ, ನೋಡಿದ್ರಲ್ಲ ನೀವು. ಆ ಬೋರ್ಡ್ ನೆಟ್ಟಿರೋದೆಲ್ಲ ಮಾಡಿದ್ರು ಎಲ್ಲದೂ ನಿಜ. ಹೌದು, ಎರಡನೇ ದಿನ ಇವರು ಲೆಕ್ಕ ಪರಿಶೋಧನೆ ಹೋಗೋದ್ರೊಳಗೆ ಅದು ಕಲ್ಸಂಕ ಆಗಿರ್ತದೆ, ಕಲ್ಸಂಕ ಹೋಗ್ತಾರೆ. ನೀರು ದಾಟಕ್ಕೆ, ಅಲ್ಲಿ ಚರಂಡಿ ದಾಟಕ್ಕೆ ಹಾಕೊಂಡ್ರೆ ದಾಟ ಹೋಗ್ತಾರೆ, ಅವ್ರಿಗೆ ಸಂಬಂಧ ಹೋಗ್ಲಿ ಅಂತೇಳಿ. ಈ ತರ ಆದಾಗ ಅವ್ರು ಅಬ್ಜೆಕ್ಷನ್ ಬರೀತಾರೆ, ಇಲ್ಲಿ ಬೋರ್ಡ್ ಅಳವಡಿಕೆ ಆಗಿಲ್ಲ ಅಂತ ಬರೀತಾರೆ. ನೋಡ್ರಿ, ಪಂಚಾಯತ್ ಮಾಡಿಸಿದ್ದಾರೆ, ಫೋಟೋ ಹೊಡೆದಿದ್ದಾರೆ, ಎಲ್ಲದೂ ಇದೆ. ಲೆಕ್ಕ ಪರಿಶೋಧನೆಯವರು ಬಂದಾಗ ಆ ಸಂದರ್ಭದಲ್ಲಿ ಆಡಿಟರ್ ಬಂದಾಗ ಅವ್ರು ನೋಡಿದ್ರೆ ಅಲ್ಲಿ ಸರ್ ಇದು ಬೋರ್ಡ್ ಇಲ್ಲ, ಬೋರ್ಡ್ ಎಲ್ಲ ಇರ್ತೀರಿ. ಆ ಬೋರ್ಡನ್ನು ನಾವು ಕಾಲ ಹಾಕೊಂಡು ಕಲ್ಸಂಕ ಮಾಡ್ಕೊಂಡಿದ್ದೆ, ನಮ್ಮನಿಂದ ಆಚೆಗೆ ರೋಡ್ ದಾಟಿ. ಈ ತರದ್ದೆಲ್ಲ ತಪ್ಪುಗಳನ್ನು ಮಾಡೋರು ನಾವೇ ಆಗಿದ್ದೇವೆ. ದಯವಿಟ್ಟು ಅವನ್ನೆಲ್ಲ ನಾವು ಪ್ರೇರಣೆಗೆ ತೆಗೆದುಕೊಳ್ಬೇಕು. ಹಾಗಾಗಿ ಯಾವುದೇ ಕೆಲಸ ಆದ್ರೂ ಕೂಡ ಅಲ್ಲಿ ಟ್ರಾನ್ಸ್ಪರೆನ್ಸಿ ಹೇಳೋದು ಬಹಳ ಮುಖ್ಯ. ನಾನು ಕೇಳ್ತಾರೆ, ನೀವು ಒಂದು ಶಾಲೆಗೆ ಇನ್ನೊಂದು ನಿಮ್ಮ ಮಕ್ಕಳು ಓದ್ಬೇಕಂತಲ್ಲ ಶಾಲೆಗೆ, ನಿಮ್ಮನೆ ಮಕ್ಕಳು ಓದ್ಬೇಕಂತಲ್ಲ ಆ ಶಾಲೆಗೆ, ನಿಮ್ಮ ಮಕ್ಕಳು ಓದ್ತಿದ್ರು ಕೂಡ ಆ ಶಾಲೆ ಹೋಗಿ ಕಡೆ ಮಧ್ಯಾಹ್ನ ಊಟ ಮಾಡ್ಕೊಂಬರ ಕೊಡಿಲ್ಲ. ನಿಮ್ಗೆ ಯಾರು ಕೇಳೋದಿಲ್ಲ, ನೀವು ಯಾಕೆ ಊಟಕ್ಕೆ ಬಂದು ಕೇಳೋದಿಲ್ಲ. ಹಂಗೆಲ್ಲ ಕೇಳಿ ನಮ್ಮ ನಂಬರ್ ಫೋನ್ ಮಾಡಿ, ನಾನು ನಂಬರ್ ಕೊಟ್ಟು ಹೋಗಿರ್ತಾನೆ, PDO ಗೊತ್ತಿದೆ. ಶಾಲೆಗೆ ಹೋಗಿ ಅವ್ರು ಏನ್ ಮಾಡಿದಾರೆ ನೋಡಿ, ಪಾಠ ಏನ್ ಮಾಡಿದಾರೆ ನೋಡಿ, ನಿಮ್ಗೆ ನಿಮ್ಗೆ ಹತ್ತು ಹೋದ್ರೆ ನಿಮ್ಗೆ ಜವಾಬ್ದಾರಿ ಅದು, ಆಯ್ತಾ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ರಿ, ಯಾವ್ಯಾವ ಮಾತ್ರ ಇದೆ ಅಲ್ಲಿ, ಮತ್ತೆ ಪ್ರೈವೇಟ್ ಹತ್ರ ಹೋಗ್ಬೇಡ್ರಿ. ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಹುಷಾರಿಲ್ಲ ಅಂತ ಔಷಧ ತಗೊಂಬರ್ರಿ. ಪಂಚಾಯತ್ ಬಂದು ಕೇಳಿ, ಸರ್ ಸೌಲಭ್ಯಗಳು ಯಾವ್ಯಾವ್ದಿದೆ, ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಇದೆ, ಕೃಷಿ ಇಲಾಖೆ ಇದೆ, ಏನೇನು ಸೌಲಭ್ಯಗಳು ಸಿಗ್ತದೆ ಅಂತ ತಿಳ್ಕೊಳ್ಳಿ. ನೀವು ತಿಳ್ಕೊಂಡಾಗ ಮಾತ್ರ ನಾವು ನಮ್ಮ ಗ್ರಾಮ, ನಮ್ಮ ಊರು, ನಮ್ಮ ಜನರು ಎಲ್ಲರೂ ಕೂಡ ನಾವು ಅಭ್ಯುದಯ ಹೊಂದಲಿಕ್ಕೆ ಸಾಧ್ಯತೆ ಇದೆ. ಈಗ ಮುಂದಿನ ಸಾರಿ ನೀವು ಕಾಮಗಾರಿ ಮಾಡಬೇಕಿದ್ರೆ ನಾನೇ ಬಂದ್ರೆ ನಾನು ಬರೀ 23 ಗೊಬ್ಬರ ಗುಂಡಿ ನೋಡಕ್ ಬರಲ್ಲ, ನಮಗೆ ಬೇಜಾರಾಗ್ತದೆ. ನೀವು ಬೇರೆ ಬೇರೆ ಕೆಲಸಗಳಿಗೂ ಕೂಡ ಪಾಪ ಅಧ್ಯಕ್ಷರು ಹೇಳೋದಿಲ್ಲ, ಸರ್ ನಾವು ಇಷ್ಟೆಲ್ಲ ಹೇಳಿರ್ತೇವೆ, ಎಲ್ಲದೂ ಮಾಡಿರ್ತೇವೆ, ಬಟ್ ಆ ಕೆಲಸ ಬಿಟ್ಟು ಬೇರೆ ಕೆಲಸ ನಮಗೆ ಬೇಡ ಅಂತಾರೆ ಅಲ್ವಾ. ಹಾಗಾಗ್ಬಾರ್ದು. ನಮ್ಗೆ ಖುಷಿ ಆಗ್ತಾರೆ, ತೋಟ ಮಾಡಿದ್ರು, 8 ಜನ ತೋಟ ಮಾಡಿದ್ದಾರೆ, ಬಹಳ ಖುಷಿ ಆಯ್ತು ನೋಡಿ. ಹಾಗೇನಾದ್ರು ಒಂದು ಜೀವನಕ್ಕೆ ನಿಮ್ದು ಖಾತೆ ಜಮೀನಿದ್ರೆ ಅಲ್ಲಿ ತೋಟಗಳನ್ನೆಲ್ಲ ಮಾಡ್ಕೋಬಹುದು ಅಲ್ವಾ. ಕೃಷಿ ಇಲಾಖೆ ಗಿಡಗಳನ್ನು ಕೊಡ್ತಾರೆ, ಮತ್ತು ತೋಟಗಾರಿಕೆ ಇಲಾಖೆ ಮೆಣಸಿನ ಮಂಡಿ ಅದೆಲ್ಲ ಸರ ಅದೆಲ್ಲ ಕೊಡ್ತಾರೆ ಅವರು. ನಾವೆಲ್ಲ ಪಂಚಾಯತ್ ಹೋದಾಗ ನಾವು ಕೇಳ್ಕೊ ಬರ್ತೇವೆ, ನಾವು ನಮಗೂ ಹೊಸ ಇದು, ನಮ್ಗೆ ಇದು ಹೊಸದಲ್ಲ, ಆದ್ರೂ ಕೂಡ ನಾವು ಕೇಳ್ತೇವೆ, ಅವ್ರು ಏನೇನು ಹೇಳ್ತಾರೆ ಹೇಳೋದನ್ನೆಲ್ಲ ನಾವು ಕೇಳ್ತಂತೇವೆ. ಹಾಗಾಗಿ ಅಂತ ಒಂದು ಸೌಲಭ್ಯಗಳನ್ನ ನೀವು ಪಡ್ಕೊಂಡು ಮತ್ತೇನೇನಾದ್ರು ಕೇಳಿದ್ರೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ, ಏನೆಲ್ಲ ಫೈಲಲ್ಲಿ ಇಟ್ಟಿದ್ದಾರೆ ಅವರು, ಅವರೆಲ್ಲ ನೋಡಿಬಿಟ್ಟು ಏನೇನಾಗಿದೆ ಅಂತೆಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಯಾವುದು ತಪ್ಪಿಲ್ಲ, ಅಂತ ತಪ್ಪುಗಳಿದ್ರೆ ಅದನ್ನು ಕೂಡ ಬರೆದಿದ್ದಾರೆ. ಇವರು ಓದಿ ಹೇಳೋದಿಲ್ಲ, ಏನೇನು ತಪ್ಪಿದೆ ಅಂತ ಓದಿ ಹೇಳ. ಯಾವುದೋ ಒಂದು ಕಡೆ ಗೌರ್ಮೆಂಟ್ ದುಡ್ಡು ಕಟ್ಟಿರೋ 1200 ರೂಪಾಯಿನ ಅದನ್ನು ಕಟ್ಟಬೇಕು, ಯಾವುದೋ ರೋಡ್ಗೆ ರಾಜ್ಯಸಭೆ ಅಂತ ಕಟ್ತಾರೆ ಗೌರ್ಮೆಂಟಿಗೆ, ಅದನ್ನು ಕಟ್ಟಿಲ್ಲ ಅಂತ ಬರೆದಿದ್ದಾರೆ. ಹಾಗೆ ಅವರೆಲ್ಲ ಅದನ್ನೆಲ್ಲ ಪಕ್ಕ ಮಾಡಿರ್ತಾರೆ. ಇನ್ನೂ ಇದ್ರ ಹೊರತಾಗಿರೋದು ನಿಮ್ಗೆ ಡೌಟ್ ಇದೆಯಾ ನೋಡ್ರಿ ಅಂತ ಬಂದ್ರು, ಚಾ ಕುಡಿದ್ರು, ಹಾಗೆ ಹೋಗ್ಬಿಟ್ರು ಹೇಳೋದು ಬೇಡ. ಅದಲ್ಲ ಡೌಟ್ ಇದಕ್ಕೆ ಎಲ್ಲರೂ ನಾವೆಲ್ಲರೂ ಒಂದೇ, ಎಲ್ಲರೂ ಕೂಡ ಅಧಿಕಾರಿಗಳಿರ್ಬೋದು,
ಮತ್ತು ನಮ್ಮ ಜನಪ್ರತಿನಿಧಿಗಳಿರ್ಬೋದು ಇವರೆಲ್ಲರೂ ಹೇಗಾದ್ರೆ ಟ್ರಾನ್ಸ್ಪರೆನ್ಸಿ ಅಂದರೆ ಕ್ಲಿಯರ್ ಕಟ್ ಆಗಿ ಅಲ್ಲಿ ಯಾರ್ದು ಮುಚ್ಚು ಮರೆ ಏನಿಲ್ಲ ಹೌದಲ್ಲ. ಹಾಗಾಗಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದನ್ನು ಕೂಡ ನೀವು ಕೇಳ್ಬೋದು. ಸರ್ ನಮಗೆ ಯಾರೋ ಒಬ್ಬರ ಅಮ್ಮ ಕೇಳಿದ್ರು, ಅಕ್ಕ ಕೇಳಿದ್ರು ಏನಂತ ಹೇಳಿದ್ರೆ ಸರ್ ನಮ್ಮೂರು ರೋಡ್ ಆಗಿಲ್ಲ ಅದು ಅದಕ್ಕೆ ನಿಂತು ಬಿಟ್ಟಿದಂತೆ. ಅವ್ರು ಕೇಳಿದಂತ ತಪ್ಪಿಲ್ಲ ಸರ್ ಸರಿಯಾಗಿ ಶೇಷಾದ್ರಿ ಅವರು ಉತ್ತರ ಹೇಳಿದ್ರು, ಇಷ್ಟು ದಿವಸ ಯಾರು ಬೆಳೆದ್ರ ಇದ್ದಷ್ಟು ಹಣದಲ್ಲಿ 200 ಮೀಟರ್ ಮಾಡಿದ್ದೇವೆ, ಮತ್ತೆ ಮುಂದಿನ ಸಾರಿ ಬೇಕಾದ ಕಾರಣ ಹಾಕಿ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿದ್ರು. ಮಾಡಕ್ಕೆ ಮುಂದೆ ಬರೆದ್ರು ಪಾಪ ಅವ್ರೇನು ಮಾಡ್ತಾರೆ, ದುಡ್ಡು ಹಾಕ್ತದಂದೆ ಕೆಲಸ ಮಾಡೋದು ಜನ ಬರ್ಬೇಕಲ್ಲ, ಯಾರು ಲೇಬರ್ ಕೆಲಸಕ್ಕೆ ಯಾರು ಮಾಡ್ತಾರೆ ಅಲ್ವಾ. ಹಾಗಾಗಿ ಇಂಥ ಪರಿಸ್ಥಿತಿ ಇದೆ. ಇಂಥದ್ರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆ್ಯಕ್ಚುಲಿ ನಾನು ಇಲ್ಲ ಅಂತ ತಿಳ್ಕೊಂಡಿದ್ದೆ. ನನಗೆ ಇದು ಪಂಚಾಯತ್ ಇಲ್ಲಾಗಿತ್ತು, ಇಲ್ಲಿ ಕೈಗುಂದ ಇದೆ, ಕೈಗುಂದ ಬರ್ತೇನೆ ನಾನು. ಆದರೂ ಕೂಡ ನಮ್ಮ ಇವರು ಸರ್ ಫೋನ್ ಮಾಡಿ ಹೇಳಿದ್ರು, ಸರ್ ನೀವು ಬನ್ನಿ ಅಂತೇಳಿ. ಎಷ್ಟೇ ಇವತ್ತು ಕೂಡ ಶಿವಮೊಗ್ಗದಲ್ಲಿ ಮೀಟಿಂಗ್ ಇತ್ತು. ಈ 3 ದಿವಸದಿಂದ ನಮ್ಮದು ಮಿಂಚಿನ ಸಂಚಾರದಲ್ಲಿ ಶಾಲೆಗಳಿಗೆ ಹೋಗೋದು, ಭೇಟಿ ಕೊಡೋದು. ಹೊಸ ನಿನ್ನೆ ಇಟ್ಟರು ಕಡೆ ಆ ಕಡೆ ಎಲ್ಲ ಹೋಗಿದ್ದೆ. ಹಾಗಾಗಿ ಇವತ್ತು ಆ್ಯಕ್ಚುಲಿ ಇವತ್ತು ಬರೋ ಕೆಲಸ ಬೇರೆ ಶಿವಮೊಗ್ಗ ಹೋಗಿತ್ತು. ಆದರೂ ಕೂಡ ಮತ್ತೆ ನಮ್ಮ ಸರ್ 2-3 ಸಾರಿ ಫೋನ್ ಮಾಡಿದ್ರು, ಬನ್ನಿ ಸರ್ ಅಂತಾರೆ. ಯಾವುದೇ ಎಲ್ಲೇ ಕೂಡ ಸಾಮಾಜಿಕ ಲೆಕ್ಕ ಪರಿಶೋಧನೆ ಇದ್ದು ನನಗೆ ಹಾಕೋದಿದ್ರೆ ನಾನು ಯಾವ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂತೇನು ಬೇರೆ ಅಂತ ಸೇರಿಸಿ ಇವತ್ತು ಅದರಂತ ಸನ್ಮಾನ ಎಲ್ಲ ಇತ್ತು ಅಲ್ಲಿ ಶಿವಮೊಗ್ಗದಲ್ಲಿ, ಅದಕ್ಕಿಂತ ಇದೇ ಬೆಟ್ರು ಇಲ್ಲೇ ಬರೋದು. ಹಾಗಾಗಿ ಬಂದಿದ್ದೇನೆ. ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇದರಿಂದ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿದ್ರಿ. ನಮ್ಗೆಲ್ಲರಿಗೂ ಒಂದು ಸ್ಥಳ ಮಾತಾಡ್ಬೋದು. ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಕೊಡಲು ಏನಾದ್ರು ಚೂರು ಹೇಳ್ಬಿಡಿ, ಫ್ರೀ ಕೊಡೋದಿದ್ದರೆ ತೋಟಗಾರಿಕೆ ಇಲಾಖೆಯ ಯೋಜನೆಗಳ ಕುರಿತು ಹೇಳೋದಾದ್ರೆ ಸಾಮಾನ್ಯವಾಗಿ ಅಲ್ಲ ಬೇರೆ ಯೋಜನೆ ಎಲ್ಲ ಕೆಲಸ ಯಾರು ಮಾಡಲ್ಲ. ಇದೊಂದು ಮೆಕ್ಯಾನೈಸೇಷನ್ ಫಂಡ್ಸ್ ಬರ್ತಿದೆ, ಅದೊಂದು ಮೆಕ್ಯಾನೈಸೇಷನ್ ಅಂದ್ರೆ ನಮ್ಮ ಕೊಯ್ಲೋತ್ತರ ತಂತ್ರಜ್ಞಾನ. ಕೊಯ್ಲೋತ್ತರ ಅಂತಂದ್ರೆ ನಮ್ಮ ಅಡಿಕೆ ಸಿಪ್ಪೆ ಸುಳಿಯೋ ಮಿಷಿನ್ ಆಗಿದೆ ಅಥವಾ ಕಾಳುಮೆಣಸು ಡಿಕೋನಿಂಗ್ ಮಿಷಿನ್ ಆಗಿದೆ. ಅದಕ್ಕೆ ಈಗ ಅನುದಾನ ಇನ್ನೇನು ಬರೋದಿದೆ. ಹಂಗಾಗಿ ನಿಮ್ಗೆ ಯಾರೇ ಸುಮಾರು ಜನ ಬರ್ಸಿದ್ದೀರಾ, ಬಟ್ ಇನ್ನು ಮತ್ತೆ ಯಾರಿಗಾದ್ರೂ ತಗೊಳ್ದೇ ಇರೋ ಅವಕಾಶ ಇದ್ರೆ ಬರ್ಸಿರಿ. ಡೋಟಿಗೆ ಮಾತ್ರ ಸಬ್ಸಿಡಿ ಇರೋದಿಲ್ಲ, ಯಾಕಂದ್ರೆ ಕಂಪ್ನಿಯವ್ರು ಕೇಸ್ ಹಾಕ್ತಿದಾರೆ, ಒಬ್ಬರ ಮೇಲೆ ಇನ್ನೊಬ್ರು ಹಾಕಿದ್ದಾರೆ. ಸೊ ಹೋದ ವರ್ಷನೂ ಕೊಟ್ಟಿದ್ದಾರೆ, ಈ ವರ್ಷನೂ ಕೊಡ್ತಾ ಇಲ್ಲ. ಅದೊಂದು. ಆಮೇಲೆ ತುತ್ತ ಸುಣ್ಣಕ್ಕೆ ಇನ್ನೇನು ಇವಾಗ ಇನ್ನು ಮಳೆಗಾಲ ಮಳೆ ಶುರು ಆಗಿದೆ. ಕಂಪ್ನಿ ಮೇ 15 ಕೇಸ್ ಹಾಕೊಂಡ್ರೆ ನಮ್ಗೆ ಡೋಟಿ ಕೊಡೋಕೆ ಅಂದ್ರೆ ಕೇಸ್ ಬೇಕಾದ್ರೆ ಸಬ್ಸಿಡಿ ಕಂಪ್ನಿಯವರು ಒಬ್ರೊಬ್ರ ಮೇಲೆ ಹಾಕಿದ್ದಾರೆ. ಅವ್ರು ಏನಾದ್ರು ನಮಗ್ ಬೇಕಾದ್ರೆ ಹೌದು, ಬಹಳ ಅವಶ್ಯಕತೆ ಇದೆ. ಅದು ನಿಮ್ಮ ಕಂಪ್ನಿಯವ್ರ ಮೇಲೆ ಕೇಸ್ ಹಾಕೊಂಡು ಏನಾದ್ರು ಸಾಧ್ಯ ನಾವು ಡೈರೆಕ್ಟರೇಟ್ ಇಂದ ನಾವು ಈ ವರ್ಷ ಅನುಮೋದನೆ ಕೊಡ್ತಾರೆ ಅನ್ಕೊಂಡಿದ್ವಿ, ಬಟ್ ಈ ವರ್ಷ ಕೊಟ್ಟಿಲ್ಲ. ಆಮೇಲೆ ತುತ್ತ ಸುಣ್ಣ ಎಲ್ಲರೂ ಸಿಂಪಡಣೆ ಮಾಡ್ತೀರಾ ಇವಾಗ. ಕೊಳೆ ರೋಗ ಇನ್ನೇನು ಅಂದ್ರೆ ಇದು ಮಳೆ ಶುರುವಾಗಿ 15 ದಿವಸ ಆಯ್ತು, 15-20 ದಿನ ಆಯ್ತು ಈ ಕಡೆ ಮಳೆ ಶುರುವಾಗಿ. ನೀವು ಆದಷ್ಟು ಈ ತುತ್ತ ಸುಣ್ಣದ್ದು ಬಿಲ್ ಏನ್ ತಗೊಳ್ತೀರಾ, ಬಿಲ್ ಇಟ್ಕೊಂಡಿರಿ. ತುತ್ತದ್ದು ಒರಿಜಿನಲ್ GST ಬಿಲ್ ಏನಿರುತ್ತಲ್ಲ, ಬಿಲ್ ಇಟ್ಕೊಂಡಿರಿ. ಪ್ರತಿ ಒಂದು ಹೆಕ್ಟೇರ್ಗೆ ಮುಂಚೆ 1500 ರೂಪಾಯಿನ ಇತ್ತು ಅನುದಾನ ತುತ್ತ ಸುಣ್ಣಕ್ಕೆ. ಬಟ್ ಈ ವರ್ಷ ಏನ್ ಜಾಸ್ತಿ ಮಾಡಿಲ್ಲ, ಒಂದು 400 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಂದ್ರೆ 1500 ರೂಪಾಯಿ ಮಾಡಿದ್ದಾರೆ, ಜಾಸ್ತಿ ಮಾಡಿ. ಒಂದು ಹೆಕ್ಟೇರಿಗೆ ಮಾಡಿದ್ದಾರೆ. ಒಂದು ವರ್ಷ 6 ತಿಂಗಳು ನಾವು ಮಾಡಿದ್ದಾರೆ. ನೀವು ಬಿಲ್ಗಳನ್ನ ಒರಿಜಿನಲ್ ಬಿಲ್ ಇಟ್ಕೊಳ್ಳಿ, ತುತ್ತ ತಗೊಂಡಿದ್ದು ಬಿಲ್ಗಳ ಸಬ್ಮಿಟ್ ಮಾಡಿದ್ದು. ಹೆಚ್ಚಿನವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗಾಗಿ ಏನಂತಂದ್ರೆ ಕೆಲಸ ಮಾಡ್ಲಿಕ್ಕೆ ಜನ ಒಂದು 10 ಜನ ಸೆಟ್ ಆಗಿದ್ರೆ ನಮಗೆ ಇವಾಗ 106 ಕೆಲಸ. ಅನಂತರ ನಮ್ಗೆ ತೋಟದ ಕೆಲಸ ಯಾವ ಕೆಲಸಗಳು ಇಲ್ಲ, ನಮಗೆ ಉದ್ಯೋಗ ಖಾತೆ ನಂಬ್ಕೊಂಡೆ ನಾವು ಇರೋ ಪರಿಸ್ಥಿತಿಯಲ್ಲಿ ಇದ್ದೀವಿ. ಈಗ ನಿಮ್ 106 ಆಗಿದೆಯಾ? ಆಗಿಲ್ಲ, ನಮ್ಗೆ ಜಾಸ್ತಿ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಯಾಕಂದ್ರೆ ಹೌದು, ಯಾಕಂತ ಹೇಳಿದ್ರೆ ನಮ್ಗೆ ಸಮಸ್ಯೆಗಳಾಗ್ತಿದ್ದಾವೆ. ಬೇಡಿಕೆ ಕೊಟ್ಟು ನಿಮ್ಗೆ ಕೆಲಸಕ್ಕೆ ಜನ ಇದ್ದೀವಿ ನಾವು. ಈಗ ಏನಾಗಿದೆ ಅದಾಯ್ತಲ್ಲ, ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡೋ ಲೇಬರ್ ಸಂಖ್ಯೆ ಇರೋದೇ ಅಂಥವ್ರಿಗೆ ಜಮೀನಿದೆ ಇಲ್ಲ ಅಂತ ಇಲ್ಲಿ ಸ್ವಲ್ಪ ಹೆಚ್ಚು ಕೊಡುವಂತ ಅಗತ್ಯತೆ. 150 ಮಾಡ್ತೀವಿ, 150 ಜಾಸ್ತಿ ಮಾಡಬೇಕು. 200 ಕೊಟ್ಟರೆ ಲೇಬರ್
ಸೈನಿಕರು ನೋಡಿ ಅವ್ರು ಆರ್ಥಿಕವಾಗಿ ಅವ್ರ ಜಮೀನು ಹೋಗಿರೋ ಇಲ್ಲ ಅಂತ ಅಂಥವ್ರಿಗೆ ಕೊಡಲಿ ಇದು ನಮ್ಮ ಬೇಡಿಕೆ. ಹಾಗಾದ್ರೆ ಕೆಲಸ ಇಲ್ಲ ಅವ್ರಿಗೆ. ಹಾಂ ಹಾಗಾಗಿ ಏನಾಗುತ್ತೆ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 20 ಜನ ಮಾತ್ರ ಕೆಲಸ ಮಾಡ್ತಾರೆ. ಇದು ಉಳಿದ 800 ಕಾರ್ಡ್ ಯಾರು ಕೆಲಸ ಮಾಡ್ತಾರೆ? ಅದಕ್ಕಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನ ನಡೆಸಿದ್ದು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತ ಎಲ್ಲರ ಪರವಾಗಿ ವಹಿಸಿದಂತಹ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇವರು ಸಹ ಅಭಿನಂದನೆಯನ್ನ ಸಾಮಾಜಿಕ ಪರಿಶೋಧನೆಯ ತಾಲೂಕು ಸಂಯೋಜಕರು ಅವರ ತಂಡದ ಎಲ್ಲ ಸದಸ್ಯರು ಸಹ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ನಮ್ಮ ತೋಟಗಾರಿಕೆಯ ಸಚಿನ್ ಸರ್ ಹಾಗೂ ಶಿವಮೂರ್ತಿ ಅವರು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಹಾಗೂ ಕೂಲಿ ಕಾರ್ಮಿಕರು, ಸಾರ್ವಜನಿಕರು ಎಲ್ಲರೂ ಸಹ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಿ. ನೀವು ಸಹ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದ. ಈ ಅಂತಿಮವಾಗಿ ರಾಷ್ಟ್ರಗೀತೆಯೊಂದಿಗೆ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜನಗಣಮನ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೇ ಜಾನೇ ತವ ಶುಭಾಶಿಷ ಮಾನೇ